ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಹಲೋ, ಹಾಯ್ ರಾಗಿಣಿ, ಏನು ಇಷ್ಟೊಂದು ವರ್ಷ ಆದ್ಮೇಲೆ ಫೋನ್ ಮಾಡಿದ್ಯಾ? ನನ್ನ ಮರ್ತಿರೋ ಹಾಗಿದೆ. ಏನು ಬ್ಯಾಂಗ್ಳೂರ್ ಬಂದಿದ್ಯಾ? ಎಷ್ಟೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ಯಾ? ಬರೋ ಮುಂಚೆ ಒಂದು ಫೋನ್ ಮಾಡೋದಲ್ವಾ? ಇರು, ಈಗಲೇ ಜಾನಿನ್ ಕಳಿಸ್ತೀನಿ. ಜಾನಿ ಜಾನಿ ಜಾನಿ. ನಂದೇ ಹೆಸರಮ್ಮ. ಗೊತ್ತಿದೆ. ಏನ್ ಕಾಫಿ ಟೀ ಏನಾದ್ರು ಮಾಡ್ಕೊಡ್ಬೇಕಾಗಿತ್ತಾ? ನನ್ಗೇನು ಬೇಡ, ನೀವೀಗ್ಲೇ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಯಾಕೆ ಅಲ್ಲಿ ಯಾವ್ದಾದ್ರು ವಾಚ್ಮನ್ ಕೆಲಸ ಖಾಲಿ ಇದೆಯಾ? ಅಂತ ಕೆಲಸ ಎಲ್ಲ ನಂಗೆ ಇಷ್ಟ ಇಲ್ಲ ಅಂತ ನಾನು ಮಾಡೋದು ಇಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ನಿಮಗೆ ಮಾಡಕ್ ಯಾವ್ಯಾವ ಕೆಲಸ ಇಷ್ಟ ಅಂತ ಒಂದು ಲಿಸ್ಟ್ ಮಾಡ್ಕೊಡಿ, ಅದನ್ನೇ ಹುಡ್ಕೊಡ್ತೀನಿ. ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡಿ ಹೇಳ್ತೀನಿ. ಇಂತ ಮಾತಾಡಕ್ ಏನು ಕಮ್ಮಿ ಇಲ್ಲ. ನೀವ್ ರೈಲ್ವೆ ಸ್ಟೇಷನ್ ಹೋಗ್ಬೇಕಾಗಿರೋದು ಕೆಲಸ ಮಾಡಕ್ಕಲ್ಲ, ರಾಗಿಣಿನ ಪಿಕ್ ಮಾಡಕ್ಕೆ. ಯಾರು ತುಪ್ಪ ಮಾರೋ ರಾಗಿಣಿನ? ಅಲ್ಲ, ಬೆಣ್ಣೆ ಮಾರೋ ರಾಗಿಣಿ. ಕಾಲೇಜ್ ಫ್ರೆಂಡ್ ರಾಗಿಣಿ ಜಾನಿ. ಅದು ಅವಳು ಯಾಕೆ ನಮ್ಮನೆಗೆ ಬರ್ತಿದ್ದಾಳೆ? ನನ್ನ ಕಾಲೇಜಲ್ಲಿ ಎಷ್ಟು ಗೋಳು ಇಕ್ಕೋತಿದ್ಲು ಅಂತ ಗೊತ್ತು ತಾನೆ. ಮನೆಗೆ ಬಂದ್ರೆ ಬಿಡ್ತಾಳ? ನಾನ್ ಒಂದ್ ಹೇಳಿದ್ರೆ ನೀವ್ 100 ಹೇಳ್ತೀರಾ. ಸುಮ್ನೆ ಹೋಗೋಳ್ನ ಕರ್ಕೊಂಡ್ ಬನ್ನಿ. ಮಧು, ಅವಳಿಗೆ ಮನೆ ದಾರಿ ಗೊತ್ತಿಲ್ವಾ? ಆಟೋ ಬರಕ್ ಕೇಳು. ನಿಮಗ್ ಹೋಗೋಳ್ನ ಕರ್ಕೊಂಡ್ ಬರಕೇನು? ಅವಳೆ ನಿಮ್ನ ತಿಂದ್ಬಿಡ್ತಾಳ? ತಿಂದ್ರೆ ಓಕೆ, ಆದ್ರೆ ತಿನ್ನಲ್ವಲ್ಲ. ಮಧು, ನಂಗೆ ಬೇರೆ ಕೆಲಸ ಇದೆ. ಬೆಳಿಗ್ಗೆ ಬೆಳಿಗ್ಗೆ ಯಾವ ಗನ್ನಂದಾರಿ ಕೆಲಸ ಇದೆಯೋ ನಿಮಗೆ? ನಾನು ದೇವಿ ದರ್ಶನಕ್ಕೆ ಹೋಗ್ಬೇಕು. ಏನಂದ್ರೆ? ಮಹಾದೇವಿ ದರ್ಶನ ಮಾಡೋಣ ಅನ್ಕೊಂಡಿದ್ದೀನಿ. ದೇವಿ ದರ್ಶನ ಆಮೇಲೆ ಮಾಡಿದ್ರು ಆಗುತ್ತೆ. ಹೋಗ್ ರಾಗಿಣಿನ್ ಕರ್ಕೊಂಡ್ ಬನ್ನಿ. ಮಧು, ನನ್ಗೆ ಈ ಹುಡುಗಿರ್ ಜೊತೆ ಸುತ್ತೋದು ಅಂದ್ರೆ ಆಗಲ್ಲ. ಹಲೋ ಭಾವುಕ ನಟ, ನಾನೇನ್ ಅವಳನ್ನ ಕರ್ಕೊಂಡು ಓಡೋಗಿ ಅಂತ ಹೇಳಿದ್ನ? ಮನೆ ಕರ್ಕೊಂಡ್ ಬನ್ನಿ ಅಂದಿದ್ದು. ಮನೆಗ್ ಬಿಟ್ಮೇಲೆ ಮಹಾನದಿಲಿ ಸ್ವಿಮ್ ಆದ್ರೂ ಮಾಡಿ, ಮಹಾದೇವಿ ದರ್ಶನನಾದ್ರೂ ಮಾಡಿ, ಇಲ್ಲ ನಾಗಿನಿ ಜೊತೆ ಪುಂಗಿ ಡಾನ್ಸ್ ಆದ್ರೂ ಮಾಡಿ, ನನ್ಗೇನಾಗ್ಬೇಕು? ಸರಿ ಬಿಡಿ, ನಾನೇ ಹೋಗ್ತೀನಿ. ಬೇಡ ಬಿಡು, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಆಮೇಲೆ ಬೇಕಾದ್ರೂ ದೇವಿ ದರ್ಶನ ಮಾಡ್ತೀನಿ. ಜಾನಿ, ಐ ಲವ್ ಯು. ಐ ಲವ್ ಯು ಟು. ಯಾಕೆ ಜಾನಿ ಸುಮ್ಮನೆ ಕೂತಿದ್ದೀರಾ? ಏನು ಮಾತಾಡ್ತಾನೆ ಇಲ್ಲ. ನಾನು ಮೊದಲಿಂದಾನು ಹೀಗೆ ತಾನೆ. ಹಾಗೇನಿಲ್ವಲ್ಲ, ಕಾಲೇಜ್ ಡೇಸ್ ಅಲ್ಲಿ ಮೆಟ್ರೋ ಟ್ರೈನ್ಗಿಂತ ಫಾಸ್ಟ್ ಆಗಿ ಮಾತಾಡ್ತಾ ಇದ್ರಿ. ಅವಾಗ ಮೆಟ್ರೋ ಟ್ರೈನ್ ಇರ್ಲಿಲ್ವಲ್ಲ, ಅದಕ್ಕೆ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೆ. ಇವಾಗ ಮೆಟ್ರೋ ಟ್ರೈನ್ ಬಂದಿದ್ಯಲ್ಲ, ನನ್ನ ಮಾತನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮ್ ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ. ಹುಡುಗರು ಈ ರೀತಿ ಮಾತಾಡಿನೇ ಹುಡುಗಿರ್ನ ಬುಟ್ಟಿಗೆ ಹಾಕೋಬಿಡ್ತಾರೆ. ನೋಡಿ, ನಾನು ಆ ಥರದ ಹುಡುಗ ಅಲ್ಲ, ನಾನು ತುಂಬಾ ಡೀಸೆಂಟು. ಅದಕ್ಕೆ ತಾನೇ ತುಂಬಾ ಇಷ್ಟ ಆಗೋದು. ಅಂದ್ರೆ ಮಧು ಇಷ್ಟಪಡೋದು ಅಂದೆ. ಈ ಹಾದಿ ಬೀದಿಲಿ ನಿಂತ್ಕೊಂಡು ಹುಡುಗಿರ್ನ ಚುಡಾಯಿಸ್ತಾರಲ್ಲ, ಅಂತವ್ರನ್ನ ನೋಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಹಂಗೆ ಕಚ್ಚಿ ಕಚ್ಚಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಹಾಗೆಲ್ಲಾದ್ರೂ ಮಾಡ್ಬಿಟ್ರಾ ಆಮೇಲೆ ನೀವು ಮನೆ ಬಿಟ್ಟು ಜೈಲಲ್ಲಿ ಇರ್ಬೇಕಾಗತ್ತೆ. ಬಿಡ್ಸ್ಕೊ ಬರಕ್ ನೀವ್ ಇದ್ದೀರಲ್ಲ. ಅಂದ್ರೆ ಮಧು ಇದ್ದಾಳಲ್ಲ ಅಂದೆ. ಯಾಕಂದ್ರೆ ನನ್ನಂತ ಒಳ್ಳೆ ಫ್ರೆಂಡ್ನ ಕಳ್ಕೊಳ್ಳೋದು ಅವಳಿಗೆ ಇಷ್ಟ ಇಲ್ಲ. ರಾಗಿಣಿಯವ್ರೆ, ನಿಮ್ಗಿನ್ನೂ ಮದ್ವೆ ಆಗಿಲ್ವಾ? ನೀವ್ ಒಪ್ಕೊಂಡ್ರೆ ಈಗ್ಲೇ ಆಗ್ತೀನಿ. ಏನ್ರಿ ಸುತ್ತಿ ಬಳಸಿ ನನ್ ಬುಡಕ್ಕೆ ಬರ್ತೀರಾ? ನನಗೆ ಮದ್ವೆ ಆಗಿದೆ ಅನ್ನೋದು ಮರ್ತ್ಬಿಟ್ಟಿದ್ದೀರಾ? ತಮಾಷೆ ಮಾಡ್ದೇರಿ, ನೀವೆಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತು. ಅದಕ್ಕೆ ತಾನೇ ಇಷ್ಟ ಆಗೋದು. ಅಂದ್ರೆ ಮಧು ಇಷ್ಟಪಡೋದು ಅಂದೆ. ಲೇ ಟೋಪಿ, ಯಾಕೋ ಗಾಡಿ ನಿಲ್ಲಿಸ್ತೆ? ಮತ್ತೆ ನಂಗೆ ವಿಘ್ನ ಮಾಡ್ತಿದ್ಯಾ? ಮಾಡು ಮಾಡು, ನೀನೇನೇ ಮಾಡಿದ್ರು ನಾನು ಬಂದಿರೋ ಕೆಲಸ ಮುಗಿಸ್ತೇ ಹೋಗಲ್ಲ. ಯಾಕೋ ಗಾಡಿ ಮುಂದಕ್ಕೆ ಹೋಗ್ತಿಲ್ವಾ? ಅದಕ್ಕೆ ಹೇಳೋದು ಎಲ್ಲಂದ್ರಲ್ಲಿ ನಿಲ್ಲಿಸ್ಬೇಡ ಅಂತ. ಇರು, ತಳ್ತೀನಿ. ಯಾಕೆ ಜಾನಿ ಅವರೇ, ಏನಾಯ್ತು? ಅಯ್ಯೋ, ಇದು ಮುಂದಕ್ಕೆ ಹೋಗೋ ಕಾಣ್ತಿಲ್ಲ. ಬನ್ನಿ, ನಾವು ನಡ್ಕೊಂಡು ಹೋಗೋಣ. ಮನೆಯಲ್ಲೇ ಹತ್ರದಲ್ಲಿದೆ. ಸರಿ. ಯಾವಾಗ ಯಾವನು?
विनायका तू वल्लोळेश्वर मोरया विघ्नेश्वर तू एकदंत तू मयूरेश्वरा मोरया. ರೀ ರಾಗಿಣಿ ಅವರೇ, ಬೇಗ ಬೇಗ ಬನ್ರಿ. ನೀವು ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರಕಿದ್ದೀನಿ, ಸ್ಟೇಜ್ ಅಲ್ಲ ರೋಡು. ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದೋಡುವೆಯ. ಜಾನಿ, ನಿಮ್ಮ ಜೊತೆ ನಡ್ಕೊಂಬರಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ನನಗೆ ಖುಷಿ ಆಗ್ತಿಲ್ಲ. ಯಾವತ್ತೂ ಕೈ ಕೊಡದೇ ಇರೋ ಒಂದು ರಿಕ್ಷಾ ಇವತ್ತೇ ಕೈ ಕೊಡ್ಬೇಕಾ? ಮೋಸ್ಟ್ಲಿ ನಾವಿಬ್ಬರ ಜೊತೆ ನಡ್ಕೊಂಬರ್ಲಿ ಅಂತ ಹೀಗಾಗಿರ್ಬೋದು. ನೋಡಿ, ನೀವು ಮಾತಾಡ್ತಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಸಾರಿ, ನೀವು ಅವಾಗ್ಲಿಂದ ಏನು ಮಾತಾಡ್ಲಿಲ್ವಲ್ಲ, ಮಾತಾಡ್ಲಿ ಅಂತ ಹಿಂಗೆ ಮಾಡಿದೆ. ನಮಸ್ತೆ ಜಾನಿ ಬಾಯ್. ಈರಾ, ನೀನೇನು ಇಲ್ಲಿ? ಒಂದು ವಾರ ಆಯ್ತು ದುಡ್ಡು ಇಸ್ಕೊಂಡು, 2 ದಿನದಲ್ಲಿ ಕೊಡ್ತೇನೆ ಅಂತ ಹೇಳಿ ಇನ್ನೂ ಕೊಡ್ಲಿಲ್ಲ, ಯಾಕೆ? ಅದು ಮನೆಗೆ ಗೆಸ್ಟ್ ಬಂದಿದ್ದಾರೆ ಕಣ. ಇವ್ರನ್ನ ಮನೆಗೆ ಬಿಟ್ಟು ಹಿಂಗ್ ಬಂದು ಕೊಟ್ಬಿಡ್ತೀನಿ. ಯಾರು ಇವ್ರ? ಇವರು ನನ್ನ ಹೆಂಡತಿ ಫ್ರೆಂಡು. ನನ್ನ ಹೆಂಡತಿ ನೋಡೋಣ ಅಂತ ಬಂದಿದ್ದಾರೆ. ತುಂಬಾ ಅದೃಷ್ಟವಂತ ಕಣ ನೀನು. ನೀನ್ ಹೆಂಡತಿನೂ ಸೂಪರ್, ನೀನ್ ಹೆಂಡತಿ ಫ್ರೆಂಡು ಸೂಪರ್. ಮಾತಾಗಿರ್ಲಿ, ಆಮೇಲೆ ನಾನಾಗಿರಲ್ಲ. ಏನ ಮಾಡ್ತೀಯಾ? ಹೊಡಿತೀಯಾ? ಹೊಡಿಯ ನೋಡೋಣ. ಇದು 6 ಮುಖ ಕೋಟೆ ಕಣ. ಅಡ್ಡ ಬಂದ್ರೆ ಅಡ್ರೆಸ್ ಕಿಲ್ಲಂಗೆ ಹೋಗ್ಬಿಡ್ತೀಯಾ? ನೀನು ನೀವು ಸ್ವಲ್ಪ ಸುಮ್ಮನೆ ಇರಿ, ಇವ್ರನ್ನ ನಾನು ವಿಚಾರಿಸ್ಕೋತೀನಿ. ಹಲೋ ಮಿಸ್ಟರ್, ನನ್ನ ಜೊತೆ ಬನ್ನಿ. ಎಲ್ಲಿ ಒಬ್ಬರೇ ಬರ್ತಿದ್ದೀರಾ? ಅವನಲ್ಲಿ ಕಾಣ್ತಿಲ್ಲ. ಅವನೇನು ಬರಲ್ಲ ಬಿಡಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ಇನ್ಮೇಲೆ ನಿಮ್ಮ ಹತ್ರ ದುಡ್ಡು ಕೇಳಲ್ಲ. ಅಂಥದ್ದೇನು ಮಾಡಿದ್ರಿ? ಅಂತ ಕೆಟ್ಟೋಳದ ಬಗ್ಗೆ ಯಾಕ್ರಿ ಯೋಚನೆ ಮಾಡ್ತೀರಾ? ಬನ್ನಿ ನಾವು ಹೋಗೋಣ. ಬನ್ನಿ. ಯಾಕ್ರಿ ನಾಗಿಣಿ ತರ ನಾಲ್ಗೆ ಬಿಡ್ತಾ ಇದ್ದೀರಾ? ನಾಗಿಣಿ ತರ ಅಲ್ಲ, ನನ್ನ ನಾಗಿಣಿನೇ. ಈ ವಿಷಯ ನಿಮಗೆ ತಿಳಿಬಾರ್ದು ಅನ್ಕೊಂಡೆ, ಆದರೆ ನೀವೇ ಬೇಗ ತಿಳ್ಕೊಂಬಿಟ್ರಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಮದುಗೂ ಕೂಡ. ಅಲ್ಲ, ನೀವಿಷ್ಟೊತ್ತು ರಾಗಿಣಿ ಆಗಿದ್ದರು, ನಾಗಿಣಿ ಹೇಗಾದ್ರೆ? ನಾನು 1 ವರ್ಷದ ಹಿಂದೆನೆ ಹಾವು ಕಚ್ಚಿ ಸತ್ತೋಗಿದ್ದೀನಿ. ನನ್ನ ಆತ್ಮಕ್ಕೆ ತೃಪ್ತಿ ಸಿಗದೆ ಅತೃಪ್ತ ಆತ್ಮ ಆಗಿ ಓಡಾಡ್ತಾ ಇದ್ದೀನಿ. ನೀವು ನಮ್ಮ ಮನೆಗೆ ಹಾಕಿ ಬಂದ್ರಿ ಈ ನಾಗರಾಜನ್ ಪಡೆಯಕ್ಕೆ. ಹುಬ್ಬಳ್ಳಿಯ ಈರೇಗೌಡನಿಗೆ ಅಮೃತೂರು ಪೊಲೀಸರಿಂದ ಥಳಿತ. ಅಯ್ಯೋ ಶಿವನಿ, ಏನು ಮಾಡಕ್ಕೆ ಹೋಗಿದ್ನು? ಭೂಮಿಯ ಮೇಲೆ ವಿಷಕನ್ಯರ ಪತ್ತೆ. ಅಯ್ಯೋ ಶಿವನಿ, ನಿಜವಾಗ್ಲೂ ಭೂಮಿ ಮೇಲೆ ವಿಷಕನ್ಯರಿದಾರ? ಅಯ್ಯೋ ಸುಳ್ಳು ಕಂಬುಡಮೆ. ಭೂಮಿ ಮೇಲಿರೋ ಮನುಷ್ಯರು ಮೈ ತುಂಬ ದ್ವೇಷ, ಅಸೂಯೆ, ಮೋಸ ಅನ್ನೋ ವಿಷ ತುಂಬಿರ್ಬೇಕಾರೆ ಅವ್ರು ಎಲ್ಲಿಂದ ಬಂದ್ರು ಇವ್ರು ನೋಡ್ಬಿಟ್ಟು ನಮ್ದು ವಿಷ ಅದ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ, ಬೆಂಕಿಲ್ದೆ ಹೊಗೆ ಆಡದ. ಆಡಿಸ್ತಾ ಇದೆ ಅಲ್ಲ? ನಾನು ಯಾವಾಗ ಹೊಗೆ ಹಾಕ್ತೀನಿ ಅಂದೆ? ಅಂದ್ರೆ ನೀನು ನನಗೆ ಹೊಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೆಯಾ? ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ. ಹಂಗೇನಾದ್ರೂ ಮನ್ಸಿಗೆ ಬಂದ್ರೆ ಮೊದಲು ನಾನೇ ಹೊಗೆ ಹಾಕಬಿಡ್ತೀನಿ. ಶಂಕರೇಶ್ವರ, ಇವತ್ತು ಯಾನಪ್ಪ ಮಾತು ಹೊಗೆ ಚೊರ್ಕೆ ಹೋಯ್ತಾ ಅದೆ. ಆಮೇಲೆ ಪುಟ್ಮಲಿ, ನಾವು ಮಲ್ಗ ಹೂ ಮಂಚದ ಮೇಲೆ ಗುಲಾಬಿ ಹೂ ಥರ ಕನ್ಸು ಕಂಡು ಸಂಪಿಗೆ ಹೂ ಥರ ಸಂಸಾರ ಮಾಡಬೇಕಾದವರು ನಾವ್ಯಾಕೆ ಹೊಗೆ ಹಾಕ್ಸೋದ್ರ ಬಗ್ಗೆ ಯೋಚನೆ ಮಾಡಬೇಕು? ಹೋಗಿ ನಾಷ್ಟ ತಕೊಂಬೋಗು, ತಿನ್ಕೊಂಡು ಚೆಂಡು ಥರ ಮನಿಕೊಂಬಿಡ್ತೀನಿ. ಬಾಬಣ್ಣ, ನೀವು ಮಲ್ಕೊಂಬಿಟ್ರೆ ನಿಮ್ ಗುಜರಿ ಅಂಗಡಿ ನೋಡ್ಕೊಳ್ಳೋರು ಯಾರ? ಅಂದ್ರೆ ನಿಮ್ಮ ಪಾಪ ನೋಡ್ಕೊಳ್ಳೋರು ಯಾರ? ಅದು ಪಾಪ ಅಲ್ಲ ಕಮ್ಮಿ, ಶಾಪು. ಹಿಡಿದ್ರಿ ಚಾಡ. ನಿಂಗೆ ತಪ್ಪಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ರೆ ಆ ವಿಷಕನ್ಯರು ಎಲ್ಲಿದಾರೋ ಅಂತ ಹುಡುಕಂಗೆ ಕರ್ಕೊಂಬಂದು ಅಟ್ಟಿಗೆ ಬಿಟ್ಬಿಡ್ತೀನಿ. ಯಾಕೆ ಬಾಬಣ್ಣ, ಅವ್ರ ಕೈಲಿ ಕಚ್ಚಿಸ್ಕೊಳಕ್ಕೆ ನಿಮ್ಗೆ ಅಷ್ಟೊಂದು ಇಷ್ಟವಾ? ನಾನು ಕಚ್ಚಿಸ್ಕೊಳಕಲ್ಲ ಕಮ್ಮಿ, ನಿನಗೆ ಕಚ್ಚಿ ನಿನ್ನ ಇಂಗ್ಲೀಷ್ನ ಸರಿ ಮಾಡಕ್ಕೆ. ಅವ್ರ ಇಲ್ದಂಗೆಲ್ಲ ಬರಲ್ಲ ಅನ್ನಿ. ಓ, ಏನು ಅಷ್ಟು ಕರೆಕ್ಟಾಗಿ ಹೇಳಿಯೇ? ಅವ್ರೇನು ನಿನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ? ಅವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಲ್ಲ ಅನ್ನಿ. ನಮ್ಮ ಅಜ್ಜಿ ಅವ್ರನ್ನ ನೋಡಿದಾರಂತೆ. ಅವರು ಸಾನಿ ಡಾಂಬರ್ ಅಂತೆ. ಅದು ನಿನ್ನ ತಲಲ್ಲಿರೋದು. ಅದು ಡಾಂಬರ್ ಅಲ್ಲ ಕಮ್ಮಿ, ಡೇಂಜರು. ಹಿಡಿದ್ರಿ ಚಾಡ.
ಅವ್ರಿಗೆ ಯಾರಾದ್ರೂ ಇಷ್ಟ ಆದ್ರೆ ಅವ್ರ ಹಿಂದೆನೆ ಬೇರೆ ರೂಪದಲ್ಲಿ ಬಂದಾರಂತೆ. ಇಷ್ಟ ಅನಿಲ್ಲ ಅಂದ್ರೆ ಅವ್ರಿಗೆ ಕಚ್ಚಿ ಅವ್ರ ಮೈ ತುಂಬಾ ವಿಷ ತುಂಬಿಟಾರಂತೆ. ಆಮೇಲೆ ಆಮೇಲೆ ಇನ್ನೇನು ಭಾವಣ, ಆಮೇಲೆ ಅವ್ರ ಜೊತೆನೂ ಓಡಾಡ್ಬೇಕಾದಂತೆ. ಆಮೇಲೆ ಪುಟ್ಮಲಿ ಈ ಥರ ಕಾಗಕ್ಕ ಗೂಬಕ್ಕನ ಕತೆ ಎಲ್ಲ ನಿಮ್ಮ ಅಜ್ಜಿ ಕಾಲಕ್ಕೆ ಮುಗಿದೋಯ್ತು. ಈಗ ಅಂಥದ್ದೇನು ಇಲ್ಲ, ಅಂಥವ್ರು ಇಲ್ಲ. ಈ ಥರ ಕತೆನೆಲ್ಲ ನಾನು ತಮ್ಮ ಹೇಳ್ಬೇಡ. ಭಾವಣ ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ನಾನಂತೂ ವಿಷಕನ್ಯರವ್ರೆ ಅಂತ ನಂಬ್ತೀನಿ. ನೀನು ನಂಬಲೇಬೇಕಮ್ಮೆ, ಯಾಕಂದ್ರೆ ನೀವೆಲ್ಲ ಒಂಥರ ವಿಷಕನ್ಯರಿದ್ದಂಗೆ. ಮಧು ಮಧು ಹಾಯ್ ರಾಗಿಣಿ. ಹಾಯ್ ಮಧು. ಕಾಲೇಜಲ್ಲಿ ಹೇಗಿದೆ? ಈಗಲೂ ಹಾಗೆ ಇದೆಯಾ ಕಣೆ? ಆದ್ರೆ ನೀನ್ ಸ್ವಲ್ಪ ಡುಮ್ಮಿ ಆಗಿದ್ಯಾ. ನೀನೇನೋ ತರಲೆ ಮಾಡೋದು ಬಿಟ್ಟಿಲ್ವಾ? ಯಾವಾಗಲೂ ಬೇರೆಯವ್ರ ಕಾಲು ಎಳಿತಾನೆ ಇರ್ತೀಯ ಅಲ್ವಾ? ಮತ್ತೆ ಯಾವಾಗ್ಲೂ ನಾವೇ ಎಡುತ್ತಾ ಇರ್ಬೇಕಾ? ಬೇರೆಯವ್ರನ್ನ ಬೀಳಿಸ್ತಾ ಇರ್ಬೇಕು ಅಲ್ವಾ ಜಾನಿ ಅವರೇ? ಏನ್ ಜಾನಿ, ಹೋಗುವಾಗ ಬೀದಿ ಬಸ್ ಒಂಥರ ಆಡ್ತಿದ್ರಿ, ಈ ಕೋಲೆ ಬಸ್ ಒಂಥರ ಆಡ್ತಿದ್ದೀರಾ? ಹಾಗೇನಿಲ್ಲ, ನೀವಿಬ್ರು ಮಾತಾಡ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ. ನಾನೇನ್ ಬೇರೆಯವಳ ಜಾನಿ ಅವರೇ? ನಾನು ನಿಮ್ ಫ್ರೆಂಡ್ ತಾನೆ. ನೀವು ನನ್ನ ಫ್ರೆಂಡೇ. ಲೇ ಮಧು, ನಿನ್ ಮದ್ವೆಗೆ ಯಾಕೆ ನನ್ನ ಕರೀಲಿಲ್ಲ? ನಿನ್ ಗಂಡನ್ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂತ ಭಯನಾ? ಹಾಗೇನಿಲ್ಲ ಕಣೆ, ಅರ್ಜೆಂಟಾಗಿ ಮದ್ವೆ ಆದ್ವಿ, ಹಾಗಾಗಿ ಯಾರನ್ನೂ ಕರೆಯಕ್ಕಾಗಿಲ್ಲ. ಈಗೇನು ಮದ್ವೆ ಟ್ರೀಟ್ ಕೊಡಿಸ್ಬೇಕು ತಾನೆ? ಇಲ್ಲೇ ಮನೇಲಿ ಕೊಡಿಸ್ತೀನಿ. ನನ್ನ ಹಬ್ಬಿ ಸೂಪರ್ ಕುಕ್ ಗೊತ್ತಾ? ಪರವಾಗಿಲ್ಲ ಮಧು, ನೀನ್ ತುಂಬಾ ಲಕ್ಕಿ. ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಅಡ್ಗೆ ಮನೆನೇ ಪ್ರಪಂಚ ಆಗೋಗಿರುತ್ತೆ. ನಿಂಗ ತೊಂದ್ರೆ ಇಲ್ಲ ಬಿಡು. ನೀನ್ ಹೇಳ್ದಾಗೆ ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಕಣೆ. ನನ್ನ ಹಬ್ಬಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಐ ಲವ್ ಮೈ ಹಬ್ಬಿ. ಮಧು, ನೀವು ಮಾತಾಡ್ತಾ ಇರಿ, ನಾನು ಹೊರಗಡೆ ಹೋಗಿ ಬರ್ತೀನಿ. ಜಾನಿ, ಇವತ್ತು ನೀವು ಎಲ್ಗೂ ಹೋಗೋ ಹಾಗಿಲ್ಲ. ಇಡೀ ದಿನ ನಾವು ರಾಗಿಣಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಇವ್ರ ಫೇವ್ರೆಟ್ ಫುಡ್ನ ನೀವು ಪ್ರಿಪೇರ್ ಮಾಡಿ ಊಟ ಮಾಡ್ತಾ ಹಟ್ಟೆ ಹೊಡೆಯೋಣ. ಇವ್ರಿಗೆ ಇಷ್ಟವಾಗಿರೋ ಅಡುಗೆ ನನಗೆ ಮಾಡಕ್ ಬರಲ್ಲ. ಯಾಕೆ ಜಾನಿ ಅವರೇ, ನಾನೇನಾದ್ರೂ ಮೊಟ್ಟೆ ಕಪ್ಪೆ ಫ್ರೈ ಮಾಡ್ಕೊಡಿ ಅಂತ ಕೇಳದ್ನ? ಪ್ಯೂರ್ ವೆಜ್, ಏನ್ ಮಾಡ್ಕೊಟ್ಟು ತಿಂತೀನಿ. ಬದುಕಿರೋರ್ಗೆ ಏನು ಬೇಕಾದರೂ ಮಾಡ್ಕೊಡ್ಬೋದು, ಆದರೆ ನೀವು ಬದುಕಿರೋರ ಥರ ಇರೋರು, ನಿಮ್ಗೇನು ಮಾಡಿಕೊಡ್ಲಿ? ಮಧು, ನಾನು ಬಂದರೂ ನಿನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನಾನು ಹೋಗ್ತೀನಿ, ಬೇರೆ ಎಲ್ಲಾದ್ರೂ ಮೀಟ್ ಮಾಡೋಣ. ಬೇರೆ ಕಡೆನಾ? ಬೇಡ ಬೇಡ, ನೀವು ಇಲ್ಲೇ ಇರಿ. ನಿಮಗೆ ಏನು ಸ್ಪೆಷಲ್ ಅಡುಗೆ ಮಾಡಿಕೊಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ರಾಗಿಣಿ ಬಾ, ರೂಮ್ಗೆ ಹೋಗಿ ಮಾತಾಡೋಣ. ಜಾನಿ, ಇಲ್ಲಿ ಯಾಕೆ ಬಂದು ಕೂತಿದ್ದೀರಾ? ಒಂಥರ ಇದ್ದೀರಾ, ಏನಾಯ್ತು? ನನಗೇನು ಆಗಿಲ್ಲಪ್ಪ, ಚೆನ್ನಾಗಿದ್ದೀನಿ. ಊಟ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಜಾನಿ. ಅದ್ರಲ್ಲೂ ರಾಗಿಣಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಇಂಥ ರುಚಿ ತಿಂದೇ ಇಲ್ಲ ಅಂತ ಹೇಳ್ತಿದ್ಲು. ಅವಳೆಲ್ಲ ಊಟ ಮಾಡಿರ್ತಾಳೆ ಬಿಡು. ಯಾಕೇನೇನೋ ಮಾತಾಡ್ತಿದ್ದೀರಾ? ಈಗಷ್ಟು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ಲು ತಾನೆ? ಅವಳು ಇಂಥ ಅಡುಗೆ ತಿಂದಿರ್ಲಿಕ್ಕಿಲ್ಲ ಬಿಡು ಅಂದೆ. ಜಾನಿ, ನೀವು ತುಂಬಾ ಒಕ್ಟೊಕ್ಟಾಗಿ ಮಾತಾಡ್ತಿದ್ದೀರಾ. ಅವಳು ಬಂದ್ರೆ ನಿಮಗೆ ಇಷ್ಟ ಇಲ್ವಾ? ಬದುಕಿರೋರು ಬಂದಿದ್ರೆ ಇಷ್ಟಪಡ್ಬೋದಾಗಿತ್ತು, ಸತ್ತಿರೋರು ಬಂದ್ರೆ ಹೇಗೆ ಇಷ್ಟಪಡೋದು? ಒಬ್ಬೊಬ್ರೆ ಮಾತಾಡ್ಕೊಂಡ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ? ಸ್ವಲ್ಪ ಜೋರಾಗಿ ಹೇಳಿ. ಮಧು, ಎಲ್ಲ ಹೇಳ್ಬಿಡ್ತೀನಿ. ನಿನ್ನನ್ನು ಕಾಪಾಡ್ಬೇಕಾದ್ದು ನನ್ನ ಕರ್ತವ್ಯ. ಕಾಪಾಡ್ಬೇಕಾಗಿರೋದ? ಏನೆಲ್ಲ ಹೇಳಿ ನಂಗೆ ಭಯ ಪಡಿಸ್ಬೇಡಿ. ಅದೇನಿದ್ರು ನೇರವಾಗಿ ಹೇಳಿ. ನಿನ್ನ ಫ್ರೆಂಡ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದು ಮಧು, ಸಾರಿ, ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಜರ್ನಿ ಮಾಡಿ ತುಂಬ ತಲೆನೋವ್ತಿದೆ. ಮಾತ್ರೆ ಇದ್ರೆ ಕೊಡ್ತೀಯಾ? ಮಾತ್ರೆ ಮೇಲ್ಗಡೆ ರೂಮಲ್ಲಿದೆ, ಒಂದು ನಿಮಿಷ ತಂದು ಕೊಡ್ತೀನಿ. ಮಧು, ನಾನೋಗಿ ತಗೊಂಡ್ಬರ್ತೀನಿ, ನೀವಿಬ್ರು ಮಾತಾಡ್ತಾ ಇರಿ. ಬೇಡ ಜಾನಿ, ನೀವಿರು ಮಾತಾಡ್ತೀರಿ, ನಾ ಹೋಗಿ ತಗೊಂಡ್ಬರ್ತೀನಿ. ಅಯ್ಯೋ ಮಧು. ಜಾನಿ ಅವರೇ, ನಾನು ಆಗ್ಲೇ ಹೇಳಿದ್ದೆ ತಾನೆ, ನನ್ನ ನಾಗಿಣಿ ಅನ್ನೋ ವಿಷಯನ ಮಧುರಾಗಿ ಹೇಳಬೇಡಿ ಅಂತ. ಯಾಕೆ ಹೇಳಿದ್ರಿ? ಇಲ್ಲ, ನಾನೇನು ಹೇಳಿಲ್ಲ. ನೀವೇನೇ ಮಾತಾಡಿದ್ರು ನಂಗೆಲ್ಲ ಗೊತ್ತಾಗುತ್ತೆ. ನನ್ನ ಮನುಷ್ಯ ರೂಪದಲ್ಲಿರೋ ನಾಗಿಣಿ ಅನ್ನೋದನ್ನ ಮರಿಬೇಡಿ. ಈ ಭಯ ಹೀಗೆ ಇರಲಿ, ಇಲ್ಲ ಅಂದ್ರೆ ಕೆಂಪುಗಿರೋ ನಿಮ್ಮ ದೇಹ ನೀಲಿ ಆಗ್ಬಿಡುತ್ತೆ. ರಾಗಿಣಿ, ಟ್ಯಾಬ್ಲೆಟ್ ತಗೋ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಜಾನಿ, ಆಗ್ಲೇ ಏನೋ ಹೇಳ್ಬೇಕಂತ ಇದ್ರಲ್ಲ, ಏನದು? ಏನಿಲ್ಲ,
ನಾನೇನು ಹೇಳಲ್ಲ, ನನಗೇನು ಗೊತ್ತಿಲ್ಲ. ಗೌಡ್ರ ಕಣ್ಬಿಡಿ. ನೀವೇನ್ರಿ ಮಾತಾಡ್ಕೊಂಬರೋದಲ್ವಾ? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀವೇನು ಭಯ ಪಟ್ಕೊಂಡ್ರಿ? ಬೇರೆಯವ್ರನ್ನ ಭಯ ಪಡಿಸ್ತಿದಾರಿ. ಅದಕ್ಕೆ ತಾನೆ ಎಂಡ್ರನ್ನ ಎದುರಿಸಿ ಆಚೆ ಕಳಿಸಿ ದುಡಿಸ್ಕೊಂಬತ್ತಾ ಇರೋದು. ಈಗ ಇದೆಲ್ಲ ಬೇಕಾ? ನಿಮಗ್ ಬೇಡದೇ ಇರ್ಬೋದು, ನನಗ್ ಬೇಕು. ಗಂಡಸರು ಕುಳಕ ಅವಮಾನ ಆಗಂದ ನಾನ್ ಸಹಿಸಲ್ಲ. ಅಲ್ಲ ನೋಡ್ರೆ ಒತ್ತರ ಎದ್ದು ಅವರು ರೊಟ್ಟಿಗೆ ಬರೋ ಬದಲು ಯಾವ್ದಾರ ಒಂದು ಕೆಲಸ ಅಂತ ಹುಡುಕಬಾರ್ದ? ನಾನು ಹೋಗಿ ಹೋಗಿ ನಿಮ್ಮ ಹತ್ರ ಬಂದಲ್ಲ, ನೀವು ದಾರಿ ತೋರಿಸು ಗೋವಿಂದ ಆಗ್ತೀರ ಅನ್ಕೊಂಡ್ರೆ ದಾರಿ ತಪ್ಪಿಸು ಅರವಿಂದ ಆಗ್ತಿದ್ದೀರಲ್ರಿ. ಈಗ ಅಂಥದ್ದೇನಾಯ್ತು ಗೊತ್ತಾಯ್ತು ಬಿಡಿ. ಯಾರ್ತವ ಸಾಲ ಇಸ್ಕೊಂಡಿರ್ತದರಿ, ಅವರು ನಿಮ್ಮನ್ನ ಅಟ್ಟಿಸ್ಕೊಂಡ್ ಬಂದಿರ್ತಾರೆ. ಅದಕ್ಕೆ ನೀವು ನಂತವ್ ಸಾಲ ಕೇಳಕ್ಕಂತ ಬಂದಿರ್ತದರಿ. ನಾನು ನಿಮ್ಗೆ ಒಂದು ನಯ ಪೈಸಾ ಕಾಸು ಕೊಡಲ್ಲ. ನಿಮ್ ಕಂಜೂಸ್ ದುಡ್ಡು ಯಾವನಿಗ್ರಿ ಬೇಕು? ನನ್ಗೀಗ ಪ್ರಾಣ ಭಿಕ್ಷೆ ಬೇಕು. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಮಾಡ್ತಾ ಇರೋದು ಪಟಪಟಿ ಚಡ್ಡಿನ, ಪ್ರಾಣನಲ್ಲ. ಯಾವ ಸುಮ್ಮನೆ ಆಟ್ಕೊಳ್ಳಿ ಬಿಡಿ. ನಾನು ಹೇಳೋದು ಸ್ವಲ್ಪ ಕೇಳ್ರಿ. ಹೇಳಿ. ಅದು ಮಧು ಫ್ರೆಂಡು ರಾಗಿಣಿ ಅಂತ ಒಬ್ಳು ಬಂದಿದ್ದಾಳೆ. ಅವಳು ರಾಗಿಣಿ ಅಲ್ಲ, ನಾಗಿಣಿ. ಏನ್ ನಿಮ್ ಪ್ರಾಬ್ಲಮ್ಮು? ಒಂದ್ಸತಿ ನಾಗಿಣಿ ಎಂತಿದರಿ, ಒಂದ್ಸತಿ ರಾಗಿಣಿ ಎಂತಿದರಿ. ನೆಟ್ ಹೇಳಿ. ಅದು ಇಷ್ಟು ಅಣ್ಣಪ್ಪನವ್ರೆ, ಮಧುರ ಅವ್ರ ಫ್ರೆಂಡು ವಿಷಕನ್ಯನ. ಆಮೇಲೆ ಪುಟ್ಮನಿ, ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡೆ. ಚಂದನವ್ರೆ, ನೀವ್ ಹೇಳ್ದಂತ ಇಟ್ವಾ ಗೌಡ್ರಾಣೆಗುಂದಿಟ ಅಂದ್ರೆ ಗೌಡ್ರಾಣೆಗೂ ನಿಜ ಅಂದೆ. ಈ ವಿಷಯನ ಮಧುಗೆ ಹೇಳೋಣ ಅಂದ್ರೆ ಅವಳು ಬಿಡ್ತಾನೆ ಇಲ್ಲ. ಅವಳು ಪ್ರಾಣ ಈಗ ಅಪಾಯದಲ್ಲಿದೆ. ಅವಳು ಮಧುಗೆ ಏನ್ ಮಾಡ್ಬಿಡ್ತಾಳು ಅಂತ ಭಯ ಶುರು ಆಗ್ಬಿಟ್ಟಿದೆ. ಸುಮ್ಮ ಕತೆ ಕಟ್ಟಬೇಡಿ. ದಿನಕ್ಕೊಂದು ಕತೆ ಹೇಳು ಬದುಕವ್ರು ನೀವು. ಈಗ ಈ ಕತೆ ಹೇಳ್ಬಿಟ್ಟು ನಮ್ಮನ್ನ ಗೂಗ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಗೂಬೆಗಳನ್ನ ಮತ್ತೆ ಗೂಬೆ ಮಾಡಕ್ ಆಗತ್ತ ಗೌಡ್ರೆ? ಅಂದ್ರೆ ನಾನು ಹೇಳ್ತಿರೋದು ನಿಜ. ಅವಳು ಸತ್ತು 1 ವರ್ಷ ಆಗಿದೆಯಂತೆ. ಅವ್ಳಿಗಿನ್ನೂ ಬದುಕು ಆಸೆ ಇದ್ದಿದ್ರಿಂದ ಈಗ ಅತೃಪ್ತ ಆತ್ಮಾಗಿ ಅಲಿತಿದ್ದಾಳಂತೆ. ಸಾನೇ ಹೆದರಿಕೆ ಆಯ್ತಾ ಇದೆ. ಹೋಗಿ ಮೊದ್ಲು ಮಧುರವ್ರನ್ನ ಕಾಪಾಡಿ, ಇಲ್ಲ ಅಂದ್ರೆ ವಿಷಕನ್ಯಾ ಅವ್ರನ್ನ ಕಚ್ಚಿ ಅವರು ವಿಷಕನ್ಯಾ ಆಗಂಗ್ ಮಾಡ್ಬಿಡ್ತಾಳೆ. ಅಯ್ಯ ಸಾಕು ಸುಮ್ನಿರಮ್ಮೆ. ನನ್ನ ಪೇಪರ್ಲಿ ವಿಷಯ ಬಂದಿತ್ತಲ್ಲ, ಅದಕ್ಕೆ ಇವ್ರೊಂದಷ್ಟು ಮಸಾಲ ಹಾಕ್ಬಿಟ್ಟು ಯಾನೇನೋ ಕತೆ ಕಟ್ತವ್ರೆ. ಇವ್ರ ಮಾತನ್ನೆಲ್ಲ ನಾನು ನಂಬಲ್ಲ. ಮಧುರ ಅವರೇ ಫೋನ್ ಮಾಡಿದ್ರು. ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಡಿ, ಅದೇನು ಹೇಳ್ತಾಳು ಕೇಳಿ. ಹೇಳಿ ಮಧುರ ಅವರೇ. ಗೌಡ್ರೆ, ರಾಗಿಣಿ ಊರಿಂದ ಬಂದಿದ್ದಾಳೆ. ಆ ಖುಷಿಗೆ ಡಿನ್ನರ್ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಿಮ್ನು ಪುಟ್ಮಲ್ಲಿ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಫೋನ್ ಮಾಡಿದೆ. ಇಬ್ರು ಬೇಗ ಬಂದ್ಬಿಡಿ. ಆಯ್ತು ಮಧುರ ಅವರೇ, ನೀವು ಕರೆದ್ಮೇಲೆ ಬರಲ್ಲ ಅಂದವ ಬಂದೇ ಬರ್ತೀನಿ. ಸರಿ ಗೌಡ್ರೆ, ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ, ಬೇಗ ಬನ್ನಿ. ಆಯ್ತು ಮಧುರ ಅವರೇ, ಬರ್ತೀನಿ. ಆಮೇಲೆ ಪುಟ್ಮಲ್ಲಿ ರಾತ್ರಿಗೆ ಅಡುಗೆ ಮಾಡಕ್ ಹೋಗ್ಬೇಡ. ಮಧುರ ಅವ್ರ ಹೊತ್ತಿಗೆ ಉಣ್ಣಕ್ ಕರೆದಾರೆ, ಬಾ ಉಣ್ಕೊಂಬರ. ಬಾಬಣ್ಣ ಅವ್ರ ಹಟ್ಟಿಲಿ ವಿಷಕನ್ಯಾ ಅವಳೆ ಅಂತ ಗೊತ್ತಾದ್ಮೇಲೆ ಊಟಕ್ಕೆ ಬರೋದ ನಾ ಬರಲ್ಲ, ನೀವು ಒಬ್ರೇ ಹೋಗ್ಬಿಟ್ಟು ಬನ್ನಿ. ಅಯ್ಯೋ ತಡ್ಬಿಟ್ಟದೆ ಅಣ್ಣ ನೋಡ್ಸತ್ತು ಸೇರ್ಕೊಂಡು ನೀನು ಹಂಗಾಡ್ತಿದಲ್ಲಮ್ಮೆ. ಅವ್ರು ವಿಷಕನ್ಯಾ ಆಗಿದ್ರೆ ಮಧುರ ಅವ್ರಿಗೆ ಗೊತ್ತಾಯ್ತಾನೆ ಇಲ್ವಾ? ಯಾನು ಹೆದರ್ಕಬೇಡ, ನಾವು ನೀ ಬಾ ಹೋಗ್ ಬರ. ಪುಟ್ಟಮಲ್ಲಿ ಅವರೇ, ನೀವು ಮಾತ್ರ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಡಿ. ಬೇಕಿದ್ರೆ ನಿಮ್ಮನ್ನ ಹೊರಗಡೆ ಊಟಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಸರಿ ಇಲ್ಲ ರೀ, ನಾನು ಎಲ್ಲೂ ಊಟಕ್ಕೆ ಬರಲ್ಲ. ನೀ ಬಾಬಣ್ಣ, ನೀವು ಒಬ್ರೇ ಊಟಕ್ಕೆ ಹೋಗಿ. ನೀವು ಚೆನ್ನಾಗಿ ಬಂದ್ರೆ ನಾನು ಹೋಯ್ತೀನಿ, ಇಲ್ಲ ಅಂದ್ರೆ ನಿಮ್ ತಿಂದಿ ಊಟ ರೆಡಿ ಮಾಡ್ತಾರೆ. ಮಧುರ ಅವ್ರ ಯಾನಪ್ಪ ಇದು? ಮಧುರ ಅವರು ಇವತ್ತು ಇಂಚೋರಿಯಿಂದ ನೋಡಕ್ಕೆ ಶಾನೆ ಪಸಂದ ಕಾಣಿಸ್ತಾರೆ. ಇನ್ನು ಮುಂಚೂರಿಯಿಂದ ಮುಖ ನೋಡ್ಬಿಟ್ರೆ ನಾನೇ ತಲೆ ಸುತ್ತು ಬಿದ್ದು ಬಿಡ್ತೀನೇನು. ಒಂದು ಮಾತು ಒಳ್ಳೆ, ನೀವು ಸೌಂದರ್ಯದ ಗಣಿ, ಮಾತಾಡೋ ಗಿಣಿ. ನೋಡ್ದೇಟ್ಗಲ್ಲಿ ಹೃದಯ ಕದಿಬೇಕು ಅನ್ನೋ ಪ್ರೀತಿಯ ಅರಗಿನಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಎಲ್ಲರ ಮನಸ್ಸು ಗೆದ್ದಿರೋ ಕನ್ನಡದ ಕಣ್ಮಣಿ. ನನ್ನ ಮುಂದೆನೆ ನನ್ನ ಫ್ರೆಂಡ್ ಮನೆಗೆ ಬಂದು ಅವಳ ಜೊತೆ ಫ್ಲರ್ಟ್ ಮಾಡ್ತೀಯಾ? ಈ ಗಂಡಸ್ರೆ ಇಷ್ಟು ಬಾಯಲ್ಲಿ ಬೆಣ್ಣೆ ಮಾತಾಡಿ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಿ, ನಾನು ಮಧುರ ಅವ್ರ ಜೊತೆ ಮಾತಾಡೋದು ಹೆಂಗೆ? ನಾ ಹಿಂಗೆ ಮಾತಾಡಿದ್ರೆ ಅವರು ಖುಷಿ
ಖುಷಿ ಆಗೋದು ಅನ್ನಿ. ಅವಳಿಗೆ ನಿನ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಾದ್ರೆ ಪೊಕ್ಕೆ ತಗೊಂಡು ಹೊಡೆದೋಡಿಸ್ತಾಳೆ. ನಿನ್ನಂತನ್ನ ಸುಮ್ಮನೆ ಬಿಡಬಾರ್ದು, ಕಚ್ಚಿ ಕಚ್ಚಿ ಸಾಯಿಸ್ಬಿಡ್ಬೇಕು. ಅವಳು ಬಂದಿದ್ದಕ್ಕೆ ಬಚಾವದೆ. ಇನ್ನೊಂದ್ಸಲ ಈ ಮನೆ ಕಡೆ ಬಂದ್ರೆ ಅದೇ ನಿನ್ ಕೊನೆ ದಿನ ಅನ್ಕೋ. ಏನಿದು ರಾಗಿಣಿ, ನಾನೇ ಗೌಡ್ರನ್ನ ನಿನಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೆ. ನೀನು ಆಲ್ರೆಡಿ ಅವ್ರ ಜೊತೆ ಪಿಸು ಪಿಸು ಅಂತ ಮಾತಾಡ್ತಿದ್ಯಾ? ಗೌಡ್ರಲ್ವಾ, ಅವ್ರ ಬಗ್ಗೆ ಒಂದು ಕಾಮಿಡಿ ಇತ್ತು, ಅದನ್ನ ಕಿವಿಲಿ ಹೇಳ್ತಿದ್ದೆ ಅಲ್ವಾ ಗೌಡ್ರೆ? ಹ್ಞೂ ನೋಡಿ ಮಧುರ ಅವ್ರೆ, ನಿಮ್ಮ ಫ್ರೆಂಡು ಶಾನೆ ಕಾಮಿಡಿ ಮಾಡ್ತಾರೆ. ಅವ್ರು ಮಾಡೋ ಕಾಮಿಡಿಗೆ ನಕ್ಕಿ ನಕ್ಕಿ ಇನ್ನೇ ಸತ್ತೋಗ್ಬಿಡ್ತಾ ಇದ್ವಿ. ಅಷ್ಟರಲ್ಲಿ ನೀವು ಬಂದು ಕಾಪಾಡ್ಬಿಟ್ರಿ. ಅವಳು ಬಿಡಿ ಮಾತಲ್ಲೇ ಸಾಯಿಸ್ಬಿಡ್ತಾಳೆ. ಏನೊಬ್ರೇ ಬಂದಿದ್ದೀರಾ? ಪುಟ್ಮಲಿ ಅವ್ರು ಬಂದಿಲ್ವಾ? ಅದು ಅವಳಿಗೆ ಹುಷಾರಿರ್ಲಿಲ್ಲ ಅನ್ನಿ, ಅದಕ್ಕೆ ನಾವು ನಮ್ಮ ಮಟ್ಟಿಲೇ ಉಂಟೀವಿ, ಅದನ್ನ ಹೋಗ್ಬಿಟ್ಟು ಹೋಗವಂತ ಬಂದು. ಗೌಡ್ರ ಏನಿದು ಹೀಗೆ ಹೇಳ್ತಿದ್ದೀರಾ? ಮಾಡ್ಸಿದ ಅಡ್ಗೆ ಎಲ್ಲ ವೇಸ್ಟ್ ಆಗುತ್ತಲ್ವಾ? ಒಂದ್ ಕೆಲಸ ಮಾಡಿ, ನೀವೆಲ್ಲ ಊಟ ಮಾಡ್ಕೊಂಡು ಪುಟ್ಮಲಿ ಅವ್ರಿಗೆ ಕ್ಯಾರೆಟ್ ತಗೊಂಡು ಹೋಗಿ. ನೀವು ಹೇಳಿದ್ಮೇಲೆ ಹಂಗೆ ಮಾಡ್ತೀನಿ ಕಂಬುಡಿ. ಗೌಡ್ರ ಯಾಕೆ ಕಿರ್ಚ್ಕೊಂಡ್ರಿ? ಅದು ಪುಟ್ಮಲಿ ಕಿರ್ಚ್ಕೊಂಡಾಗ ಆಯ್ತು, ಅದಕ್ಕೆ ನಾನು ನಮ್ಮ ಮಟ್ಟಿಗೆ ಹೋಗ್ತೀನಿ, ನೀವೆಲ್ಲ ಉಂಡ್ಕೊಳ್ಳಿ. ಗೌಡ್ರೆ, ಈ ಗೌಡ್ರು ಯಾವಾಗ ಹೇಗೆ ಆಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಈ ಗಂಡಸ್ರಲ್ಲ ಇಷ್ಟೇ ಕಣೆ, ಯಾವಾಗ ಬಣ್ಣ ಬದಲಾಯಿಸ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಈ ವಿಷಯದಲ್ಲಿ ನಿನ್ ಗಂಡ ಜಾನಿ ಸೂಪು. ಅವ್ರನ್ನ ಪಡೆಯಕ್ ನೀನ್ ಪುಣ್ಯ ಮಾಡಿದ್ಯಾ ಬಿಡು. ಯೋಚನೆ ಮಾಡ್ಬೇಡ, ನಿಂಗೂ ಅಂತ ಗಂಡನೇ ಸಿಗ್ತಾರೆ. ನಂಗೂ ಅವರೇ ಬೇಕಾಗಿದ್ದು. ಅಂದ್ರೆ ಅವ್ರಂತಾರೆ ಬೇಕಾಗಿರೋದು ಅಂದೆ. ಯಾಕೆ ಕಿಚ್ಕೊಂಡ್ರಿ? ಗಂಟಲಲ್ಲಿ ಕಿಚ್ಕಿಚ್ಚಾಯ್ತದೆ, ಅದಕ್ಕೆ ಕಿರ್ಚ್ಕೊಂಡಿ. ಅಲ್ಲ ತಡ್ಪಟ್ಟದೆ ಬೈಕ್ ಕಿರ್ಚ್ಕತ್ತವ್ ನಿಂಗೊಮ್ಮೆ. ಬಾಬಣ್ಣ, ನೀವು ಮಧುರವ್ರ ಒಟ್ಟಿಗೆ ಹೋಗಿದ್ದು ಊಟ ಮಾಡಕ್ ತಾನೆ? ಯಾಕೆ ಭಯ ಪಟ್ರಿ? ಮಧುರವ್ರು ಅಡ್ಗೆ ಮಾಡಿರೋದು ನೋಡಿ ಭಯ ಆಯ್ತಾ? ಶಿಲ್ಪಿನ ನೋಡಿ ಭಯ ಪಡ್ದೇನವ, ಇನ್ನು ಅವ್ನು ಕೆಟ್ಟ ಶಿಲೆನ ನೋಡಿ ಭಯ ಪಟ್ಬಿಟ್ಟನ. ನಾನು ಭಯ ಪಟ್ಟಿರೋದು ಮಧುರವ್ರು ನೋಡಿಲ್ಲ ಕಮ್ಮೆ, ಅವ್ರ ಫ್ರೆಂಡು ರಾಗಿನಿನ ನೋಡಿ. ಯಾಕ? ಅವ್ರು ನೋಡಕ್ಕೆ ಚಂದಾಗಿಲ್ವಾ? ಅಯ್ಯ, ಅವ್ರು ಚಂದ ಕಟ್ಕೊಂಡು ರೊಟ್ಟಿಗೆ ಚಟ್ನಿ ಮಾಡ್ಕೊಂಡು ತಿನ್ಲ. ಅಣ್ಣಯ್ಯಪ್ಪನವ್ರು ಹೇಳ್ದಂಗೆ ಅವರು ವಿಷಕ್ಕನ್ನೇ. ನೀವ್ ಹೇಳ್ತಾರ ತಿಂಡುವಾ? ಇನ್ನೇ ನಿನ್ ಜೊತೆ ಸೇರ್ಕೊಂಡು ಕಾಮಿಡಿ ಮಾಡ್ತಾ ಇದ್ದಾನ. ಆಮೇಲೆ ಪುಟ್ಮಲಿ ಅವ್ರು ಇರೋ ಗಂಟ ನಾನು ಅವ್ರ ರೊಟ್ಟಿ ಚೋರ್ಕ್ ಹೋಗ್ಬಾರ್ದಂತ. ಅಕಸ್ಮಾತ್ ಓದಿ ತಿಟ್ಕೋ ನನ್ನೇ ಕಚ್ಚಿ ಸಾಯಿಸ್ಬಿಟ್ಟಾರಂತೆ. ಈಗ್ಲಾದ್ರೂ ನಂಬಿರಿ, ಆ ವಿಷಕನ್ಯಾರ ಅವ್ರೆ ಅಂತ ನಾನು ಹೇಳ್ದಾಗ ನಂಬಲೇ ಇಲ್ಲ. ಯಾನ್ ಮಾಡೋದಮ್ಮೆ ಪುಟ್ಮಲಿ, ಒಂದೊಂದ್ಸತ ಮ್ಯಾಲಿಂದ ಆಳ ನೋಡಿದ್ರೆ ಧುಮುಕ್ ಬಿಡ್ತೀವಿ. ಧುಮುಕಾದ್ಮೇಲೆ ಗೊತ್ತಾಯ್ತದೆ ನಾವು ತಪ್ಪು ಮಾಡ್ಬಿಟ್ಟು ಅಂತ. ಬಾಬಣ್ಣ, ಇನ್ ಮುಂದಕ್ಕೆ ಅವ್ರ ಟೀಚರ್ಗೂ ಹೋಗಬೇಡಿ, ಅವ್ರ ಕಣ್ಗೂ ಕಾಣಿಸ್ಕೋಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಷಯ ಮಧುರ ಅವ್ರಿಗೆ ಹೇಳಿ, ಇಲ್ಲ ಅಂದ್ರೆ ಅಮೃತಶೀಲ ಥರ ಇರೋ ಅವ್ರನ್ನ ಕಚ್ಚಿ ವಿಷಕನ್ನೇ ಮಾಡ್ಕೊಬಿಡ್ತಾಳೆ. ಓ ಅಣ್ಣಪ್ಪನವ್ರೆ, ನೀವು ಈ ಥರ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ರೆ ಮಧುರ ಅವ್ರನ್ನ ಕಾಪಾಡಕ್ ಆಗಲ್ಲ. ಕೆಟ್ಟ ನಿಂತಿರೋ ತಲೆನ ಸರ್ ಮಾಡ್ಕೊಂಡು ಮುಂದೆ ಯಾರು ಮಾಡ್ಬೇಕು ಅಂತ ಯೋಚನೆ ಮಾಡಿ. ಅವ್ರೇ ಅವಳು ಮಾಮೂಲಿ ಹುಡುಗಿ ಆಗಿದ್ದಿದ್ರೆ ನಾನೇ ಅವಳಿಗೊಂದು ಗತಿ ಕಾಣಿಸ್ಬಿಡ್ತಿದ್ದೆ. ಅವಳು ಈಗಾಗ್ಲೇ ಸತ್ತು ಅತೃಪ್ತ ಆತ್ಮ ಆಗಿ ಅಲಿತಿರೋಳು, ಅದ್ರಲ್ಲೂ ನಾಗಿಣಿ ಬೇರೆ. ಮೊದ್ಲೇ ಕೇಳಿಲ್ವಾ ಹಾವಿನ ದ್ವೇಷ 12 ವರುಷ. ಅಯ್ಯೋ, ನೀವ್ ಹಿಂಗ ಆಡ್ತಿದ್ದಾರೆ ಅಂತಲೇ ನಾನು ನಮ್ಮ ಹುಚ್ಚು ಸೇನೆ ನಾಯಕ ಆ ಹುಚ್ಚು ರಾಕಿನ ಕರೆಸ್ತಾ ಇರೋದು. ಅವನೇ ಇದಕ್ಕೆಲ್ಲ ಪರಿಹಾರ ಕೊಡ್ತಾನೆ. ಬೇಡ ಗೌಡ್ರೆ, ಅವ್ನಿಗಿನ್ನೂ ಮದ್ವೆ ಆಗಿಲ್ಲ. ಆ ನಾಗಿಣಿ ಅವ್ನಿಗೇನಾದ್ರೂ ಕಚ್ಚಿ ಅವನು ಅತೃಪ್ತ ಆತ್ಮ ಆಗಿ ನಮ್ಮನ್ನ ಕಾಡೋಕ್ ಶುರು ಮಾಡ್ಬಿಟ್ರೆ ಏನ್ ಮಾಡೋದು? ಅಯ್ಯೋ, ಐ ಲೈಕ್ ಇಟ್. ರಿಂಗ್ ಮಾಸ್ಟ್ರೆ, ಎಂತದಕ್ಕೆ ನನ್ನನ್ನು ನೆನೆಸಿಕೊಂಡದ್ದು? ಇರು ಇರು, ಏನ್ ನಿನ್ ಪ್ರಾಬ್ಲಮ್ಮು? ಮೈ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಬಾಯ್. ಒಂದ್ ಕೆಲ್ಸ ಹೇಳ್ತೀನಿ, ಆ ಕೆಲ್ಸನ ನೀನ್ ಬಿಟ್ರೆ ಬೇರೆ ಯಾರ ಕಲ್ಲು ಮಾಡಕ್ ಆಗಲ್ಲ. ಐ ಲೈಕ್ ಇಟ್. ಈಗಲಾದ್ರೂ ಈ ರಾಕಿ ರೈಯ ಬೆಲೆ ಎಂತ ಅಂತೇಳಿ ನಿಮ್ಗೆ ಗೊತ್ತಾಯ್ತಲ್ಲ? ಲೇ, ನಿನ್ಗೇನೋ ಬೆಲೆ ಇದೆ, ನಿನ್ನೊಳಗಿರೋ ಕಲೆಗೆ ಬೆಲೆ ಕೊಟ್ಟು ಕರೆಸಿರೋದು. ಆಯ್ತು ಮರ್ಯಾದೆ, ನನ್ನ ಹತ್ರ ಕಲೆ ಉಂಟಂತೇಳಿ ನಿಮ್ಮ ತಲೆಗೆ ಹೋಯ್ತಲ್ಲ, ಅಷ್ಟು ಸಾಕು. ಹೇಳಿ, ಏನ್ ನಿಮ್ಮ ಪ್ರಾಬ್ಲಮ್? ಕತೆ ತುಂಬಾ ಚಂದ ಉಂಟು. ಎಂತ ಇಬ್ಬರು ಸೇರಿ ಚಿತ್ರಕಥೆ ಮಾಡಿದ್ದ? ಅದ ಕಲ್ಟಿವೇಟ್ರು ನಾವು ಹೇಳ್ದು ಕತೆ ಎಲ್ಲ ಕಡ. ಅಣ್ಣಪ್ಪನವ್ರ ವ್ಯತೆ ಮಧುರ ಅವ್ರ ರಟ್ಟಿಲಿ ಆ ನಾಗಿನಿ ರಾಗಿಣಿ ವೇಸ್ತಲ್ಲ ಅವಳ. ಐ ಲೈಕ್ ಇಟ್. ರಾಗಿಣಿ ಯಾವ ವೇಷದಲ್ಲಿ ಬಂದ್ರೆ ಎಂತಾಯ್ತಪ್ಪ, ತುಪ್ಪ ಬೇಕಾ ತುಪ್ಪ ಅಂತ ಹೇಳಿದ್ರೆ ಆಯ್ತು. ಸುಮ್ಮನೆ ಕೋಮಾಟಿಗೆ ಮಾಡಿದ್ದು. ಈಗೆಂತ ಆ ನಾಗಿನಿಯನ್ನು ನಾನು ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ಹೋಗ್ಬೇಕಾ? ಗೌಡ್ರೆ, ನೀವೆಂತ ಕಿತ್ತೋಗಿರೋ ಐಡಿಯಾ ಕೊಡ್ತೀರಾ ಅನ್ನೋದಕ್ಕೆ ಇವನೇ ಎಕ್ಸಾಂಪಲ್. ಇದೆಲ್ಲ ನಿಮ್ಗೆ ಬೇಕೇನ್ರಿ? ಏನ್ ನಿಮ್ ಪ್ರಾಬ್ಲಮ್? ಹೊಸಿ ಸಮಾಧಾನವಾಗಿರಿ. ಅಣ್ಣಪ್ಪನವ್ರೆ, ಹೊಸ ಜೋಡು ಕಚ್ಚಿತ್ತ ಅಂತ ಎಷ್ಟು ಬಿಡಕಾದ?
ಅದಕ್ಕೋಸಿ ಎಣ್ಣೆ ಸೇವರಿ ಹಾಕಬೇಕು, ಆಗ ಅದು ನಮ್ಮ ಮಾತು ಕೇಳ್ತದೆ. ಇವನು ಹಂಗೆ ನರಗಳು ಒಸಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಒಸಿ ತಡ ಆಯ್ತದೆ. ಐ ಲೈಕ್ ಇಟ್ ರಿಂಗ್ ಮಾಸ್ಟ್ರೆ. ನನ್ನನ್ನು ಕಂಡಪಟ್ಟೆ ಚಂದದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಕಟ್ಟುವ ಉಚ್ಚ ಆಸ್ಪತ್ರೆಗೆ ನಿಮ್ಮನ್ನೇ ಪಾರ್ಟ್ನರ್ ಆಗಿ ಮಾಡ್ಕೊಳ್ತೀನಿ. ಆಯ್ತು ಕಡ, ನೀ ಕಟ್ಸಿದ ಕಾಲಕ್ಕೆ ಆಗ ಈಗ ಮಧುರ ಅವ್ರಿಗೆ ಹೆಂಗ್ ವಿಷಯ ತಿಳಿಸೋದು ಅದನ್ನ ಹೇಳೋಣ. ಇದಕ್ಕೆ ನಿಮಗೆ ಮಂಡೆ ಸಮ ಇಲ್ಲ ಅನ್ನೋದು. ನನ್ನನ್ನು ಹುಚ್ಚ ಅಂತೀರಾ, ಆದ್ರೆ ನಿಜವಾದ ಹುಚ್ಚರು ನೀವಿಬ್ಬರು. ಗೌಡ್ರೆ ನಾನು ಹೊರಟೆ. ಇವನ್ ಜೊತೆ ನೀವೇ ಹೆಣ್ಗಿ. ಇವನ್ ಕೈಲಿ ಹುಚ್ಚ ಅನ್ಸ್ಕೊಂಡು ನನ್ಗಿರಕ್ಕಾಗಲ್ಲ. ಸುಮ್ಮನೆ ಇರಿ. ಹುಚ್ಚ ಸಿನಿಮಾ ಮಾಡಿ ಅಲ್ವಾ ಸುದೀಪ್ ಅವರು ಕಿಚ್ಚ ಹಬ್ಸಿದ್ದು. ಎಂತ ಮಾತನಾಡಿದ್ರಿ ರಿಂಗ್ ಮಾಸ್ಟ್ರೆ. ನಿಮ್ಮನ್ನು ನೋಡ್ತಾ ಇದ್ರೆ ಚತುರ್ಭುಜನಂತೆ ನೆನಪಾಗ್ತಿದೆ ಅಂತ ಪಂಚು ಹೊಡೆದ್ರಿ. ಅಡ ಕಲ್ಟಿವೇಟ್ರು ಈಗ ಚತುರ್ಭುಜಕ್ಕೆ ಸೂಪರ್ ಮಾರ್ಮೈ ಭುಜ ಬೇಕಾಗೋದು ಕೂಡ ಈಗ ತಲಾಟ ಬಿಟ್ಬಿಟ್ಟು ವಿಷಯಕ್ಕೆ ಬಂದಯ. ಓಯ್ ರಿಂಗ್ ಮಾಸ್ಟ್ರೆ, ನಿಮಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಮಧುರ ಬಾಬಿಗೆ ಫೋನ್ ಮಾಡಿ ಹೇಳಿ ಅಲ್ವಾ, ಅದು ಬೇರೆ ಯಾರಿಗೂ ವಿಷಯ ಗೊತ್ತಾಗೋದಿಲ್ಲ. ಇದಕ್ಕೆ ಕೂಡ ನೀನು ನಮಗೆ ಬೇಕು ಅನ್ನೋದು. ಆ ವೇಷದಲ್ಲಿ ಒಂದು ಸಣ್ಣ ವಿಷಯ ಒಳ್ಳೆನಿಲ್ಲ ನೋಡು. ಮತ್ತಿನ್ನಂತಕ್ಕೆ ಲೇಟ್ ಮಾಡೋದು, ಪಕ್ಕ ಫೋನ್ ಮಾಡಿಯಲ್ಲ. ಹಲೋ, ಮಧುರ ಅವ್ರೆ. ಹೇಳಿ ಗೌಡ್ರೆ. ಮಧುರ ಅವ್ರೆ, ನೀವು ಒಬ್ಬರೇ ಇದ್ದಾರೆ ಅಲ್ವಾ? ಹೌದು, ಯಾಕೆ ಕೇಳ್ತಿದ್ದೀರಾ? ನಿಮ್ಮ ತಾವು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನಿಮ್ಮ ಫ್ರೆಂಡ್ ಅಲ್ಲಿ ಇಲ್ಲ ಅಲ್ವಾ? ಇಲ್ಲ, ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಏನು ವಿಷಯ ಹೇಳಿ. ಮಧುರ ಅವ್ರೆ, ನೀವು ತಿಳ್ಕೊಂಡ್ರಾಗ ನಿಮ್ಮ ಫ್ರೆಂಡು ಮನುಷ್ಯ ಅಲ್ಲ, ವಿಷಕನ್ನೇ. ಅವ ಹಾವು ಕಲ್ ಕಚ್ಕೊಂಡು ಸತ್ತು 1 ವರ್ಷ ಆಗದೆ. ಅವ ಮನುಷ್ಯ ರೂಪದಲ್ಲಿರೋ ನಾಗಿನಿ. ಅದಕ್ಕೆ ಅವಳಿಂದ ವಸ್ತು ಹುಷಾರಾಗಿರಿ. ಹುಷಾರಾಗಿರ್ಬೇಕಾಗಿರೋದು ಅವಳಲ್ಲ, ನೀವು. ಮಧುರ ಅವ್ರೆ, ನಾನು ನಿಮ್ಮ ಒಳ್ಳೇದು ಕೇಳ್ತಾವ್ನಿ, ನನ್ನ ಮಾತು ಹೊಸಿ ಕೇಳಿ. ನಿಮ್ಮ ಮಾತು ಕೇಳಕ್ಕೆ ನನ್ನ ಮಧುರ ಅಲ್ಲ, ರಾಗಿಣಿ. ಹೌದು, ನಾನೇ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ಬದುಕಕ್ಕೆ ಬಿಡಿ. ನಾನಿಲ್ಲಿ ಯಾರಿಗೂ ತೊಂದರೆ ಕೊಡಕ್ಕೆ ಬಂದಿಲ್ಲ. ತೊಂದರೆ ಕೊಡೋ ಥರ ನೀವೇ ಮಾಡ್ತಿದ್ದೀರಾ. ಇದೇ ಕೊನೆ. ಮತ್ತೆ ನನ್ನ ವಿಷಯ ಮಧುರಾಗಿ ಹೇಳೋ ಪ್ರಯತ್ನ ಮಾಡಿದ್ರೆ ಇನ್ಯಾರು ಉಳಿಯಲ್ಲ. ಎಂತಾಯ್ತು ರಿಂಗ್ ಮಾಸ್ಟ್ರೆ? ಎಂತದಕ್ಕೆ ಅಲ್ಕಿ ಬಿದ್ದದ್ದು? ಗೌಡ್ರೆ, ಮಧು ನಿಮ್ ಮಾತು ನಂಬ್ಲಿಲ್ವಾ? ಓನ್ಲಿ ಅವ್ರು ಮಾತಾಡಿರ್ತಾನೆ ನಂಬಕ್ಕ. ಇಷ್ಟೊತ್ತು ನಾವು ಮಾತಾಡಿದ್ದು ನಾಗಿನಿ ಜೊತೆಲಿ. ನನಗೆ ಗೊತ್ತಿತ್ತು ಹೀಗೆ ಎಡವಟ್ಟಾಗುತ್ತೆ ಅಂತ. ಅವಳು ಸಾಮಾನ್ಯವಾದ ಹೆಣ್ಣಲ್ಲ ರೀ. ನಾವೇನೇ ಮಾಡಿದ್ರು ಅವಳು ಗೊತ್ತಾಗ್ಬಿಡುತ್ತೆ. ನಾವು ಸುಮ್ಮನೆ ಇರದೆ ದಾರಿಲಿ ಹೋಗ್ತಿದ್ದ ಅವನ ಜೇಬಲ್ ಬಿಟ್ಕೊಂಡಂಗಾಯ್ತು. ಅವ್ಳು ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ ಅಂತ ನನಗೇನು ಗೊತ್ತಿತ್ತು? ಅದು ಅಲ್ದಿಯೇ ಮಧುರ ಅವ್ರ ಧ್ವನಿಲೆ ಮಾತಾಡಿದ್ರು. ಅವ್ರು ಅನ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಟ್ಟು ಹಿಂಗೆ ಆದ್ರೆ ಮಧುರ ಅವ್ರನ್ನ ಕಾಪಾಡ್ಕೊಳ್ಳೋಕೆ ಶಾನೆ ಕಷ್ಟ ಆಯ್ತದ. ಡೋಂಟ್ ವರಿ ಬ್ರದರ್ಸ್, ನೀವು ಮಂಡೆ ವೆಚ್ಚ ಮಾಡಬೇಡಿ. ಯಾವತ್ತು ನಾನು ಅಕ್ಕದಕ್ಕೆ ಇಳಿದವನಲ್ಲ, ಬಟ್ ಈ ಸರ್ತಿ ಇಳಿತೇನೆ. ಆ ನಾಗಿನಿ ಅಲ್ಲ, ಅವಳ ಅಮ್ಮ ನಾಗಮ್ಮ ಬಂದು ಕಚ್ಚಿದ್ರೆ ಕೂಡ ನನಗೆ ಎಂತ ಕೂಡ ಆಗುದಿಲ್ಲ. ಅವರು ಕಚ್ಚುತ್ತಾ ಇದ್ರೆ ಒಂದು ನಮ್ಗೆ ಡಿಫ್ರೆಂಟ್ ಸಾಕ್ ಸಿಗ್ತದೆ. ಅದಕ್ಕೆ ಈ ಸರ್ತಿ ಮಧುರ ಬಾಬಿ ಹತ್ರ ಹೋಗಿ ಎಲ್ಲ ವಿಷಯ ನಾನೇ ಹೇಳ್ತೇನೆ. ವಿಜಯೀ ಭವ. ಮಧುರ ಬಾಬೆ, ಮಧುರ ಬಾಬೆ. ಇವರು ಮಧುರ ಬಾಬಿಯ ಇಲ್ಲ ರಾಗಿಣಿ ಅವರ? ರಾಕಿರೇ ಅವ್ರೆ, ಯಾಕೆ ಹಾಗೆ ನೋಡ್ತಿದ್ದೀರಾ? ನೀವು ಮಧುರ ಬಾಬಿಯ ಅಲ್ಲ ರಾಗಿಣಿ ಅವರಂತೇಳಿ ಅನುಮಾನದಿಂದ ನೋಡ್ತಾ ಇದ್ದೀನಿ. ನಿಮಗೆ ತಲೆ ಕೆಟ್ಟಿದೆ ಅಂತ ಇದಕ್ಕೆ ಹೇಳೋದು. ನಾನು ರಾಗಿಣಿ ಆಗಕ್ಕೆ ಹೇಗೆ ಸಾಧ್ಯ? ನೀವು ಅವರಾಗಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವರು ನೀವಾಗುವ ಸಾಧ್ಯತೆ ಉಂಟಲ್ಲ, ಅದಕ್ಕೆ ಕೇಳಿದೆ. ಸುಮ್ಮನೆ ನನ್ನ ಹತ್ರ ತರಲೆ ಮಾಡಬೇಡಿ. ಬಂದ ವಿಷಯ ಏನು ಅಂತ ಹೇಳಿ. ರಾಗಿಣಿ ಅವರು ಮನೆಯಲ್ಲಿ ಇಲ್ವಾ? ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಐ ಲೈಕ್ ಇಟ್. ಆತ್ಮಗಳು ಕೂಡ ದೇವಸ್ಥಾನಕ್ಕೆ ಹೋಗ್ತಾರ? ಆತ್ಮ ಆಗಕ್ಕೆ ಅವಳಿನ್ನೂ ಸತ್ತಿಲ್ಲ, ಬದುಕಿದ್ದಾಳೆ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಬಾಬಿ, ಈಗ ನಾನು ಹೇಳೋ ವಿಷಯವನ್ನು ನೀವು ನಂಬ್ತೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಹೇಳೋದು ನನ್ನ ಕರ್ತವ್ಯ. ಹೇಳ್ತೇನೆ, ನಿಮ್ಮ ಫ್ರೆಂಡ್ ರಾಗಿಣಿ ಅವಳು ಮನುಷ್ಯಳಲ್ಲ. ಮನುಷ್ಯಲ್ಲ ಅಂದ್ರೆ ಮತ್ತಿನ್ನೇನು? ಮನುಷ್ಯ ರೂಪದಲ್ಲಿರುವ ವಿಷಕನ್ಯೆ ನಾಗಿನಿ. ಎಸ್, ಆ ನಿಮ್ಮ ಗೆಳತಿ ರಾಗಿಣಿ ಆವಿನಿಂದ ಕಚ್ಚಿಸಿಕೊಂಡು ಸತ್ತು ಇವತ್ತಿಗೆ 1 ವರ್ಷ ಆಯಿತು. ಈ ವಿಷಯವನ್ನು ನಿಮ್ಮ ಹತ್ರ ಹೇಳ್ಬೇಕಂತೇಳಿ ರಿಂಗ್ ಮಾಸ್ಟರ್ ಮತ್ತು ಜಾನಿಬಾಯಿ ಕಂಡಬಟ್ಟೆ ಪೇಚಾಡಿದ್ರು, ಆದರೆ ಅದಕ್ಕೆ ಆ ನಾಗಿನಿ ಅವಕಾಶ ಮಾಡಿಕೊಡ್ಲಿಲ್ಲ. ಅದಕ್ಕೆ ನಾನೇ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ವಿಷಯ ಹೇಳ್ತಾ ಇದ್ದೇನೆ. ಯಾವುದಕ್ಕೂ ಅವಳಿಂದ ಉಸಿರಾಗಿರಿ, ಮೊದಲು ಅವಳನ್ನು ಮನೆಯಿಂದ ಆಚೆ ಹಾಕಿ.
ಐ ಲೈಕ್ ಇಟ್. ನಾನು ಇಷ್ಟು ಭಯಾನಕ ವಿಷಯವನ್ನು ಹೇಳಿದ್ರು ಭಯ ಪಡದೆ ಕಿಕ್ಕಿಂತ ನೆಗಡ್ತಿದ್ದಿಲ್ಲ. ಏನಾಯ್ತು? ರಾಕಿರಿ ಅವ್ರೆ, ನಿಮಗ್ ಹುಚ್ಚ ಜಾಸ್ತಿ ಆಗಿದೆ ಅಂತ ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ. ಇದಕ್ ನಗ್ದ ಇನ್ನೇನ್ ಮಾಡ್ಲಿ? ಅಯ್ಯೋ ಓ ಬಾಬಿ, ನಾನು ಸತ್ಯ ಹೇಳ್ತಿದ್ದೀನಿ, ನನ್ನ ನಂಬಿ. ರಾಕಿರಿ ಅವ್ರೆ, ನನಗ್ ಚೆನ್ನಾಗ್ ಗೊತ್ತು. ನೆನ್ನೆ ರಾತ್ರಿ ಯಾವ್ದೋ ನಾಗಿನಿ ಸಿನಿಮಾ ನೋಡಿರ್ತೀರಾ, ಅಲ್ಲಿ ಇಂಥದ್ದೇ ಯಾವ್ದೋ ಕತೆ ಇರುತ್ತೆ. ನನ್ ಫ್ರೆಂಡ್ ಮನೆಗ್ ಬಂದಿರೋದ್ ಗೊತ್ತಾಗಿ ಅದಕ್ಕೆ ಇದಕ್ಕೂ ಲಿಂಕ್ ಮಾಡ್ತಿದ್ದೀರಾ? ರಾಮ, ಇವರನ್ನು ಯಾವ ನಮ್ಮನೆ ನಂಬಿಸ್ಬೇಕಪ್ಪ? ಓಯ್, ಈ ವಿಷಯವನ್ನು ನಿಮಗೆ ಹೇಳ್ಬೇಕಂತೇಳಿ ರಿಂಗ್ ಮಾಸ್ಟರ್ ನಿಮಗೆ ಫೋನ್ ಮಾಡಿದ್ರು. ಆದ್ರೆ ಫೋನನ್ನು ನಾಗಿನಿ ರಿಸೀವ್ ಮಾಡಿದ್ರು. ಬೇಕಾದ್ರೆ ನಿಮ್ಮ ಕಾಲ್ ಲಿಸ್ಟ್ ಚೆಕ್ ಮಾಡಿ ನೋಡಿ. ನಂಗೆ ಇವತ್ತು ಯಾವ ಫೋನು ಬಂದಿಲ್ಲ. ಅವಳು ಮಾತಾಡಿದ್ಲು ಅಂತ ಸುಳ್ಳು ಹೇಳ್ತಿದ್ದೀರಾ? ಬಾಬಿ, ದೇವೇರ್ನಾಜ ನಾನು ಸತ್ಯ ಹೇಳ್ತಿರೋದು. ನಿಮ್ಮ ಗೆಳತಿ ಮನುಷ್ಯಳಲ್ಲ, ಮನುಷ್ಯ ರೂಪದಲ್ಲಿರೋ ವಿಷಕನ್ನೇ ನಾಗಿನಿ. ಇನ್ ಒಂದೇ ಒಂದ್ ಮಾತು ನನ್ನ ಫ್ರೆಂಡ್ ಬಗ್ಗೆ ಆಡಿದ್ರೆ ಅವಳನ್ನ ಕಚ್ಚಿ ಸಾಯಿಸೋದಲ್ಲ, ನಾನೇ ನಿಮ್ಮ ಕಚ್ಚಿ ಸಾಯಿಸ್ಬಿಡ್ತೀನಿ. ನೀವಿಬ್ರು ಹಿಂಗ್ ಕೂತಿರೋದು ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ. ನೋಡಕ್ಕಾಗಲ್ಲ ಅಂದ್ರೆ ಕಣ್ಣು ಮುಚ್ಕಮ್ಮೆ. ನಾನು ಹೇಳ್ದದು ಹಂಗಲ್ಲ, ನಿಮ್ ಕಷ್ಟ ನನ್ನ ಕೈಯಲ್ಲಿ ನೋಡಕ್ ಆಯ್ತಿಲ್ಲ ಅಂತ. ಇರಿ ವಿಷಯನ ಮಧುರವ್ರ ನಾನೇ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಡ ಪುಟ್ಮಲಿ ಅವ್ರೆ, ನೀವು ಅಲ್ಗೋಗಿ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಗತಿ ಏನು ಅಂದ್ರೆ ಗೌಡ್ರ ಗತಿ ಏನು ಅಂದೆ. ನೀವು ಮಾತ್ರ ಅಲ್ಲಿಗೆ ಹೋಗ್ಬೇಡಿ. ಹಂಗ ಅನ್ಬಿಟ್ಟು ಸುಮ್ನೆ ಇರಕದ್ದ. ಸುಮ್ನೆ ಇದ್ದು ಮಧುರವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನಿಮ್ ಗತಿ ಏನ? ನೀವಿದ್ರಲ್ಲ ಅಂದ್ರೆ ಗೌಡ್ರು ನೀವಿದಿರಲ್ಲ ಅಂದೆ. ಆಮೇಲೆ ಪುಟ್ಮಲಿ ಯಾನು ಯೋಚನೆ ಮಾಡಬೇಡಕ್ಕಮ್ಮೆ. ಕಲ್ಟಿವೇಟ್ರನ್ನ ಹೇಳ್ಬಿಟ್ಟು ಬಾ ಅಂತ ಅವ್ರು ಅಟ್ಟಿಗೆ ಕಳ್ಸೀನಿ. ಅವ ಹೇಳ್ಬಿಟ್ಟು ಮಧುರ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತಾನೆ. ಅವನೇ ಬರ್ತಾನೋ ಇಲ್ಲ ಅವನ ಹೆಣನೇ ಬರುತ್ತೋ ಯಾರು ಗೊತ್ತು. ಅಲ್ಲಿ ನೋಡು ಕಲ್ಟಿವೇಟ್ರು ಬಂದ. ಅಡ ಕಲ್ಟಿವೇಟ್ರು ಇದು ಕೂಡ ಒಬ್ಬನೇ ಬಂದಿದೆ. ಮಧುರ ಅವ್ರು ಎಲ್ಲೂಡ? ಬರುವಾಗ ಒಬ್ಬನೇ, ಹೋಗುವಾಗ ಒಬ್ಬನೇ, ಬಂದು ಹೋಗುವ ನಡುವೆ ನಾವೆಲ್ಲರೂ ಅಲ್ವಾ ಗೌಡ್ರೆ? ಲೇ ಹುಚ್ಚ, ನೀನು ವೇದಾಂತ ನಮಗ್ ಬೇಕಾಗಿಲ್ಲ. ಮದುಗ್ ವಿಷಯ ಹೇಳ್ದ್ಯಾ? ಅವಳು ಏನು ಹೇಳಿದ್ಲು ಅಂತ ಹೇಳು. ಹುಚ್ಚು ಅನ್ನುವುದು ಎಲ್ಲರಲ್ಲೂ ಇರುತ್ತೆ. ಹುಚ್ಚರು ಹುಚ್ಚಾಸ್ಪತ್ರೆಯಲ್ಲಿ ಮಾತ್ರ ಇರುವುದಿಲ್ಲ, ಆಚೆಯೂ ಇರ್ತಾರೆ. ರಾಕಿರಯ್ಯವ್ರೆ, ನೀವೇನ್ ಹೇಳ್ತಾ ಇದ್ದೀರೋ ಅರ್ಥ ಆಯ್ತಿಲ್ಲ. ಹುಸಿ ಅರ್ಥ ಆಗೋಂಗ್ ಹೇಳಿ. ಮೊದಲು ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆ ಎಲ್ಲರೂ ಸೇರಿ ನನ್ನ ಬದುಕಕ್ಕೆ ಬಿಡ್ತಾ ಇಲ್ಲ? ನಾನು ಮನುಷ್ಯ ತಾನೇ, ನನಗೂ ಬದುಕಬೇಕೆನ್ನುವ ಆಸೆ ಇರೋದಿಲ್ವಾ? ಯಾಕಂದ್ರೆ ನನ್ನಿಂದ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನಾವೇನು ನಿನ್ನ ಬದುಕನ್ನ ಕಿತ್ಕೊಂಡಿದ್ದೋಣ, ನಿನ್ನ ಪಾಡ ನಿನ್ನ ಬದುಕು ಅಂತ ಬಿಟ್ಬಿಟ್ಟಿಲ್ವಾ? ನೀವೇ ನನ್ನ ಬದುಕಕ್ಕೆ ಬಿಡ್ತಿಲ್ಲ. ಯಾಕೆ ಈ ರೀತಿ ಮಾಡಿದ್ರಿ? ನನ್ ವಿಷಯ ಹೇಳಕ್ಕೆ ರಾಕಿರೈನ ಮಧುರಾತ್ರ ಯಾಕೆ ಕಳ್ಸಿದ್ದೀರಾ? ನಾಗಿಣಿ ಅವ್ರೆ, ಸಾರಿ ರಾಗಿಣಿ ಅವ್ರೆ, ಅಲ್ಲಿ ಕಳ್ಸಿದ್ದು ನಾನಲ್ಲ, ಒಗ್ಗಟ್ಟು ಅಂದ್ರಿದೀಯಾ? ಇನ್ನೇನು ನನ್ನ ಒಳ್ಳೇದಕ್ಕೋಸ್ಕರ ಮಾಡ್ಕೊಂಡ, ನಿಮ್ಗೂ ಒಳ್ಳೇದಾಗ್ಲಿ ಅಂತೆಲ್ಲ ಮಾಡ್ದದು. ಸಾಕು ನಿಲ್ಸಿ. ನೋಡಿ, ನಾನು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನಗೆ ಬದುಕಕ್ಕೆ ಬಿಡಿ. ಜೀವನದಲ್ಲಿ ಏನು ಸಾಧಿಸದೆ ಸತ್ತೋಗ್ಬಿಟ್ಟಿದ್ದೀನಿ. ನಾನಿರೋ ಊರಲ್ಲಿ ನನ್ನ ಬಗ್ಗೆ ಎಲ್ರಿಗೂ ಗೊತ್ತು. ನಾನಲ್ಲಿ ಬದುಕಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೀವು ನನ್ನನ್ನು ಬದುಕಕ್ಕೆ ಬಿಡ್ತಿಲ್ಲ. ನನ್ನನ್ನು ಬದುಕಕ್ಕೆ ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಬದುಕಕ್ಕೆ ಬಿಡಲ್ಲ. I don't like it. ರಾಗಿಣಿಯವರೇ, ನಮ್ಗೇನೋ ಮಾಡಬೇಡಿ, ನಿಮ್ಗೇನು ತೊಂದರೆ ಕೊಡಲ್ಲ. I like it. ಪುಟ್ಟಕ ಎಂತ ಈ ನಮ್ಮನೆ ಮಾತಾಡ್ತಿದ್ದೀರಾ? ನಾನು ನಿಮಗೆ ನಾಗಿನಿ ನಮ್ಮನೆ ಕಾಣ್ತಾನ? ಐ ಆಮ್ ರಾಕಿರೈ. ಅಡ ದಿಟ್ಟವಾಗ್ಲೂ ನೀನು ಕಲ್ಟಿವೇಟ್ರಾ? ಮತ್ತಿನೆಂತ ವಿವೇಕಾನಂದರ ತರ ಕಾಣ್ತೀನ? ಎಂತದಕ್ಕೆ ನೀವೆಲ್ಲರೂ ಬೆಚ್ಚಿ ಬಿದ್ದದು? ಲೋ ರಾಕೆ, ಆ ನಾಗಿಣಿ ನಿನ್ನ ವೇಷದಲ್ಲಿ ಬಂದು ನಮ್ಗೆಲ್ಲ ವಾರ್ನಿಂಗ್ ಮಾಡುವುದ್ಲು ಕಣೋ. ಏನು ನಾಗಿನಿ ನನ್ನ ವೇಷದಲ್ಲಿ ಬಂದಿದ್ಲ? ಅಡ ಕಲ್ಟಿವೇಟ್ರು ಆ ವಿಷಯನೆಲ್ಲ ಪುಟ ಕಡ. ಮಧುರವ್ರ ವಿಷಯ ಹೇಳ್ದ್ಯಾ? ಅವ್ರು ಯಾಕಂದ್ರು? ಹೇಳಿದೆ ರಿಂಗ್ ಮಾಸ್ಟ್ರೆ, ಅವ್ರು ನಂಬ್ತಾ ಇಲ್ಲ. ನಾನು ಸುಳ್ಳು ಹೇಳ್ತಿದ್ದೀನಿ ಅಂತೇಳಿ ನನ್ನ ಕೆಂಪು ತಂದೆಗೆ ಬೊಟ್ಟಿ ಕಳಿಸಿದ್ರು. ಈಗ ನಾವು ಎಂತ ಮಾಡಿದ್ರು ಅದು ನಮಗೆ ತಿರುಮಂತ್ರ ಹೊಡಿತಾ ಉಂಟು. ಅದು ಅವರಿಗೆ ಸ್ವಂತ ಅನುಭವ ಆಗಬೇಕು, ಆಗಲೇ ಅವ್ರು ನಂಬೋದು. ಶಂಕರೇಶ್ವರ, ಆದಷ್ಟು ಬಿರ್ನ ಅವ್ವ ರಾಗಿಣಿ ಅಲ್ಲ ನಾಗಿನಿ ಅಂತ ಮಧುರ ಅವ್ರಿಗೆ ಗೊತ್ತಾಗ್ಬಿಡ್ಲಪ್ಪ. ಹಂಗೇನಾದ್ರು ಆಗ್ಬಿಟ್ರ ಅಣ್ಣಪ್ಪನವ್ರ ಕೈನ ಉತ್ತಳಕ್ ಹಾಕಿಸ್ತೀನಿ. ಬಾ ರಾಗಿಣಿ, ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ? ನಿನ್ ಜೊತೆ ಮಾತಾಡೋಣ ಅನ್ಕೊಂಡ್ರೆ ಕೈಗೆ ಸಿಗಲ್ವಲ್ಲ? ಏನು ಮಾಡೋದು,
ನನ್ನನ್ನು ಕಾಪಾಡ್ಕೋಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕಲ್ಲ. ನಿಂಗೆ ತೊಂದರೆ ಕೊಟ್ಟವ್ರು ಯಾರು? ಅದನ್ನೆಲ್ಲ ಕೇಳಿ ನಿನ್ನ ಮೂಡ್ ಯಾಕೆ ಹಾಳು ಮಾಡ್ಕೋತೀಯ? ನಿನ್ನ ಲಿಪ್ಸ್ಟಿಕ್ ಚೆನ್ನಾಗಿದೆ ಕಣೆ. ಜಾನಿ ಕೊಡ್ಸಿದ್ದು. ಇಂಥದ್ರಲ್ಲೆಲ್ಲ ಅವ್ರಿಗೆ ಒಳ್ಳೆ ಟೇಸ್ಟ್ ಇದೆ. ಅದಕ್ಕೆ ಹೇಳಿದ್ದು ನೀನು ತುಂಬ ಲಕ್ಕಿ ಅಂತ. ಇನ್ನೂ ತುಂಬ ವೆರೈಟಿ ಇದೆ, ತೋರಿಸ್ತೀನಿರು. ಯಾಕೆ ಮಧು, ಏನಾಯ್ತು? ಅದೆಲ್ಲೂ ಸಿಕ್ತಿಲ್ಲ ಕಣೆ, ಕೆಳಗಡೆ ರೂಮಲ್ಲಿ ಇಟ್ಟಿದ್ದೀನಿ ಅನ್ಸುತ್ತೆ. ಪರವಾಗಿಲ್ಲ ಬಿಡು, ನಾನೇನು ಇವತ್ತೇ ಹೊರಟ್ಬಿಟ್ನಾ? ಇಲ್ಲೇ ಇರ್ತೀನಲ್ಲ, ತೋರಿಸುವಂತೆ. ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರಾಗಿಣಿ, ಒಂದು ನಿಮಿಷ ಅಲ್ಲಿ ಬಂದು ನಿಂತ್ಕೋ. ಏನಾಯ್ತೆ? ಏನೋ ಕೇಳ್ಬೇಕಂತ ಇದ್ದೆ, ಮರ್ತೋಯ್ತು. ನೆನ್ಪಾದಾಗ ಬಂದು ಕೇಳ್ತೀನಿ. ಹೋಗಿ ರೆಸ್ಟ್ ಮಾಡು. ಸರಿಮ್ಮ. ಹಲೋ ಮಧು, ನಾನು ಕಣಿ ಶೀತಲ್. ಶೀತಲ್, ನೀನಾ? ಮದ್ವೆ ಫಾರಿನಲ್ಲಿ ಸೆಟಲ್ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಟ್ಯಾ? ಹಾಗೇನಿಲ್ಲ ಮಧು, ಸೆಟ್ಲ್ ಆಗಬೇಕಿತ್ತಲ್ಲ, ಅದಕ್ಕೆ ಯಾರಿಗೂ ಫೋನ್ ಮಾಡೋಕ್ಕಾಗಿಲ್ಲ. ಈಗ ಬೆಂಗಳೂರಿಗೆ ಬಂದಿದ್ದೀನಿ, ಅದಕ್ಕೆ ನಿಮ್ಮೆಲ್ಲರನ್ನೂ ಮೀಟ್ ಆಗೋಣ ಅಂತ ಫೋನ್ ಮಾಡಿದ್ದು. ಒಳ್ಳೇದಾಯ್ತು. ನಮ್ಮ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಒಟ್ಟಿಗೆ ಮೀಟ್ ಮಾಡೋ ಟೈಮ್ ಬಂದಿದೆ ಅನ್ಸುತ್ತೆ. ನಮ್ಮನ್ನೆಲ್ಲ ಎಲ್ರನ್ನೂ ಕರೆಸಿ ಒಂದು ಗೆಟ್ ಟುಗೆದರ್ ಮಾಡೋಣ. ನಮ್ಮ ಕಾಲೇಜ್ ಕ್ವೀನ್ ರಾಗಿಣಿ ಕೂಡ ನಮ್ಮನೆಗೆ ಬಂದಿದ್ದಾಳೆ. ಏನು, ರಾಗಿಣಿ ನಿಮ್ಮನೇಲಿದ್ದಾಳ? ಹೂ ಕಣೆ, 3 ದಿನದಿಂದ ನಮ್ಮನೇಲೇ ಇದ್ದಾಳೆ. ಅವಳು ಹೇಗೆ ನಿಮ್ಮನೇಲಿರಕ್ಕೆ ಸಾಧ್ಯ? ಯಾಕೆ ಹೀಗೆ ಕೇಳ್ತಿದ್ಯಾ? ಮಧು, ಅವಳು ಹಾವು ಕಚ್ಚತ್ತು 1 ವರ್ಷ ಆಯ್ತು. ಅವಳು ಬದುಕಿಲ್ಲ ಕಣೆ. ಈ ವಿಷಯ ನಂಗೆ ನಯನ ಹೇಳಿದ್ಲು. ನಿನ್ಗೂ ಈ ವಿಷಯ ಗೊತ್ತಿರ್ಬೋದು ಅಂತ ಸುಮ್ಮನಿದ್ದೆ. ನೀನ್ ನೋಡಿದ್ರೆ ಜೊತೆಲಿ ಇದ್ದಾಳೆ ಅಂತಿದ್ಯಾ? ಮಧು, 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 ಎಲ್ಲ ಹೇಳ್ಬಿಡ್ತೀನಿ. ನಿನ್ನನ್ನು ಕಾಪಾಡಬೇಕಾದ್ದು ನನ್ನ ಕರ್ತವ್ಯ. ಕಾಪಾಡ್ಬೇಕಾಗಿರೋದ ಏನೇನೋ ಹೇಳಿ ನಮ್ಗೆ ಭಯ ಪಡಿಸ್ಬೇಡಿ. ಅದೇನಿದ್ರು ನೇರವಾಗಿ ಹೇಳಿ. ನಿನ್ನ ಫ್ರೆಂಡ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದು ನಿಮ್ಮ ಫ್ರೆಂಡ್ ರಾಗಿಣಿ ಅವಳು ಮನುಷ್ಯರಲ್ಲ. ಮನುಷ್ಯರಲ್ಲ ಅಂದ್ರೆ ಮತ್ತಿನ್ನೇನು? ಮನುಷ್ಯ ರೂಪದಲ್ಲಿರುವ ವಿಷ ಕನ್ಯೆ ನಾಗಿಣಿ. ಅಂದ್ರೆ ಅವಳು ಮನುಷ್ಯರಲ್ವಾ? ಈ ವಿಷಯ ನಿಂಗೂ ಗೊತ್ತಾಗೋಯ್ತಾ? ಈ ವಿಷಯ ನಿಂಗೆ ಗೊತ್ತಾಗಬಾರ್ದು ಅಂತ ತುಂಬ ಪ್ರಯತ್ನ ಪಟ್ಟೆ, ಅದೇ ಗೊತ್ತಾಗ್ಬಿಡ್ತು. ಹೋಗ್ಲಿ ಬಿಡು, ಯಾವತ್ತೋ ಗೊತ್ತಾಗಬೇಕಾಗಿದ್ದು ಇವತ್ತೇ ಗೊತ್ತಾಗಿದೆ. ರಾಗಿಣಿ, ನಂಗೆ ಏನೂ ಮಾಡಬೇಡ. ನಂಗೆ ಬದುಕೋಕೆ ತುಂಬ ಆಸೆ ಇದೆ. ನನಗೆ ಬದುಕಕ್ಕೆ ಬಿಡಿ, ನಾನು ಯಾರಿಗೂ ತೊಂದರೆ ಮಾಡಲ್ಲ. ಸ್ವಲ್ಪ ದಿವಸ ಇಲ್ಲಿದ್ದು ಹೊರಟೋಗ್ತೀನಿ. ನೀನು ಹಾವಿಂದ ಹೇಗೆ ಕತ್ತಿಸ್ಕೊಂಡೆ? ಅದನ್ನು ನೆನಪಿಸ್ಬೇಡ, ಅದೊಂದು ಕಹಿ ಘಟನೆ. ಹಕ್ಕಿ ಥರ ಬದುಕಬೇಕು ಅನ್ನೋ ನನ್ನ ಆಸೆ ಕೊಳ್ಳಿ ಇಟ್ಟು ಆತ್ಮ ಆಗಿ ಬದುಕಬೇಕಾಗಿದೆ. ಮಧು, ಎಲ್ರಿಗೂ ಹೇಳು ನನಗೆ ತೊಂದರೆ ಕೊಡಬೇಡ ಅಂತ. ನಾನು ಸುಮ್ಮನಿದ್ರೆ ರಾಗಿಣಿ, ಕೋಪ ಮಾಡಿಕೊಂಡ್ರೆ ನಾಗಿಣಿ. ಸರಿ ಸರಿ, ನಾನು ಅವ್ರಿಗೆಲ್ಲ ಹೇಳ್ತೀನಿ. ಅವ್ರು ಯಾರೂ ನಿಂಗೆ ತೊಂದರೆ ಕೊಡಲ್ಲ. ನೀನು ಅವ್ರಿಗೆಲ್ಲ ತೊಂದರೆ ಕೊಡ್ಬೇಡ. ನಾನು ಹೋಗ್ತೀನಿ. ಎಲ್ಲೋಗ್ತಿದ್ಯಾ? ಗ್ರೂಮಿಂಗ್ ಕ್ಲಾಸಿಗೆ. ನನ್ನ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿರ್ತಾರೆ. ನಾನು ಇರೋವರೆಗೂ ನೀನು ಎಲ್ಲೂ ಹೋಗೋ ಆಗಿಲ್ಲ. ಹಾಗೆ ವೇಳೆ ಹೋಗಬೇಕು ಅಂದರೆ ನಾನು ನಿನ್ನ ಜೊತೆ ಬರ್ತೀನಿ. ಜಾನಿ ಬಂದ್ರಾ? ಮಧು, ಮಧುರವ್ರೆ, ರಾಗಿಣಿ ಸ್ಮೋಕ್ ಅಂತ ನಿಮ್ಗೂ ಗೊತ್ತಾಗೋಯ್ತಾ? ಪುಟ್ಮಲ್ಲಿ ಅವರೇ, ಅವಳು ಸ್ಮೋಕ್ ಹಾಕೋದು ನಮಗೆ. ಅವಳು ಸ್ನೇಕು ಹಿಡಿದ್ರೆ ಜಾಡ. ಅದೇ ಗೊತ್ತಾಗೋಯ್ತಾ? ಅವಳೆಲ್ಲ ವಿಷಯನೂ ನನಗೆ ಗೊತ್ತಾಯ್ತು ಪುಟ್ಮಲ್ಲಿ ಅವರೇ. ಆ ಶಂಕರೇಶ್ವರ ದೊಡ್ಡವ ಮಧುರವ್ರೆ, ಎಲ್ಲ ವಿಷಯನೂ ಗೊತ್ತಾಗ ನಿಮಗೆ ಮಾಡಿಬಿಟ್ಟ. ಅವ ಈಗ ನಿಮ್ಗೆ ಕಾಟ ಕೊಡೋದಂತೂ ಗ್ಯಾರಂಟಿ. ಹೌದು ಗೌಡ್ರೆ, ನಂಗೂ ಅದೇ ಚಿಂತೆ ಆಗಿರೋದು. ಅವಳು ನನ್ನ ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬಾರ್ದು ಅಂತಿದ್ದಾಳೆ. ನಾನು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅವಳು ಜೊತೆಲಿ ಕರ್ಕೊಂಡು ಹೋಗ್ಬೇಕಂತೆ. ಅವಳು ಹೀಗೆ ಅಂತ ಗೊತ್ತಾದ್ಮೇಲೆ ಅವಳ ಒಟ್ಟಿಗೆ ಹೇಗೆ ಕರ್ಕೊಂಡು ಹೋಗ್ಲಿ? ಅದು ನನಗೊಂದು ಕೆಟ್ಟ ಐಡಿಯಾ ಬರ್ತಿದೆ, ಹೇಳ? ಅದೇನಂತ ಹೇಳಿ. ಯಾರಾದ್ರೂ ಹಾವಾಡಿಗನ್ನ ಕರೆಸಿ ಪುಂಗಿ ಊದಿಸಿ ಅವಳನ್ನ ಹಿಡ್ಕೊಂಡು ಹೋಗೋಕೆ ಮಾಡಿದ್ರೆ ಹೇಗೆ? ನೀವು ಹೇಳಿದಾಗ ಇದು ಕೆಟ್ಟ ಇದೆಯೇ? ಮತ್ತೇನಂತೆ ನಿಮ್ಮ ಧೂಪೆ ತುಂಗಿ ನಾನು ಊದ್ತೇನೆ. ಆ ನಾಗಿನಿಯನ್ನು ತುಂಬಲಿಕ್ಕೆ ನಿಮ್ಮಿಂದ ಸಾಧ್ಯವಾ? ಮತ್ತವಳನ್ನ ಆಚೆ ಹಾಕೋದು ಹೇಗೆ? ಅವಳು ಅಲ್ಲಿರೋವರೆಗೂ ನಾವು ಮನೆಗೆ ಹೋಗಕ್ಕಾಗಲ್ಲ. ನಾವೇನಾದ್ರೂ ಆ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಅವಳ ಮನೆನ ಹುತ್ತ ಮಾಡ್ಕೊಂಡ್ಬಿಡ್ತಾಳೆ. ಹಾಗೆ ಆಗ್ಲಿಕ್ಕೆ ನಾನು ಬಿಡುದಿಲ್ಲ. ಅವಳನ್ನ ಆ ಮನೆಯಿಂದ ನಾನು ಹೋಗಿಸ್ತೇನೆ. ಹೇಗೆ?
ಹೇಳುವುದಿಲ್ಲ. ಇವತ್ತು ರಾತ್ರಿ ಅವಳ ಕೊನೆಯ ರಾತ್ರಿ. ಓಂ ಹೌ 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 ಸ್ವಾಹ, ಓಂ ಹೌ 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 ಸ್ವಾಹ, ಓಂ ಹೌ 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 ಸ್ವಾಹ. ದಾಳಿ ಮರದ ಬುದಿಯಿಂದ ಜಾರಿ ಜಾರಿ ಹೊರ ಬಂದ. ರಾಗಿಣಿ, ಎಲ್ಲಿದ್ರು ಇಲ್ಲಿಗೆ ಬಾ, ಎಲ್ಲಿದ್ರು ಇಲ್ಲಿಗೆ ಬಾ. ಬಾಬಣ್ಣ ಹಿಂಗ್ ಮಾಡಿದ್ರೆ ನಾಗಡಿ ಬಂದಳ. ಅದೆಲ್ಲ ನನಗೆ ಗೊತ್ತಿರ ನಾನು ಯಾಕಮ್ಮೆ ಗೂಗೋ ಥರ ಕೂತ್ಕೊತಿದ್ದೆ. ನೀವೇನು ಹೆದರ್ಕೊಬೇಡಿ ಪುಟ್ಮಲ್ಲಿ ಅವರೇ, ನಾನಿದ್ದೀನಿ. ಅಲ್ಲ, ನಾವೆಲ್ಲ ಇದೀವಿ ಎಂದೆ. ಸದ್ದು ಮಾಡ್ಬೇಕಾ ಗುರುಗಳೇ? ನೀವು ಇದೇ ನಮ್ಮನೆ ಮಾತನಾಡಿದ್ರೆ ನಾಗಿನಿಂದ ನಿಮ್ಮನ್ನು ಕಚ್ಚಿಸಿ ಸಾಯಿಸ್ತೀನಿ. ರಾಕಿರವ್ರೆ, ನೀವ್ ಮಾಡ್ತಿರೋ ಪೂಜೆಯಿಂದ ಖಂಡಿತವಾಗ್ಲೂ ಅವಳಿ ಮನೆ ಬಿಟ್ಟು ಹೋಗ್ತಾಳ? ಹೋಗ್ಲಿಲ್ಲ ಅಂದ್ರೆ ಹೇಳು, ನಾವೇ ಹೋಗ್ಬಿಡ್ತೀವಿ. ಇದನ್ನೇ ಬೇಡ ಅನ್ನೋದು. ಯಾವುದ್ರಲ್ಲಾದ್ರೂ ನಂಬಿಕೆ ಇರಬೇಕು. ನಂಬಿಕೆ ಇದ್ರೆ ಹಾವು ಹಗ್ಗ ಆಗ್ತದೆ, ಹಗ್ಗ ಹಾವಾಗ್ತದೆ. ಈಗ ಎಲ್ಲರೂ ಸೈಲೆಂಟ್ ಆಗಿದ್ರೆ ನಾನು ನನ್ನ ಕೆಲಸವನ್ನು ಮುಂದುವರಿಸ್ತೇನೆ. ಓಂ ಹೌ 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 ಐ ಸ್ವಾಹ, ಓಂ ಹೌ ಹೌ ಐ ಸ್ವಾಹ, ಓಂ ಹೌ 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 ಐ ಸ್ವಾಹ. ರೂಮ್ ಹೌ 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 ಸ್ವಾಹ. ಐ ಲೈಕ್ ಇಟ್. ಕೆಚ್ ಕೆಚ್. ನಾಗಿಣಿಯವರೇ, ನೀವು ಬಂದ್ಬಿಟ್ರಿ. ಬರ್ಡೇ ಹೋದ್ರೆ ನೀವು ಬಿಡ್ಬೇಕಲ್ಲ. ಮೋಸದಿಂದ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದೀರಾ. ಮುಚ್ಚಿಬಾಯಿ. ಮೋಸ ಮಾಡಿದ್ದು ನಾವಲ್ಲ, ನೀನು ಅಲ್ಲೋಣ. ನೀನು ಸತ್ವದ ವಿಷಯವನ್ನು ಹೇಳಿದ್ರೆ ನಮ್ಮ ಹತ್ರ ಎಂತ ಲೆಕ್ಕ ಮೋಸ ಮಾಡ್ತಿದ್ಯಾ? ರಾಗಿಣಿ, ನೀನ್ ಹೇಗ್ ಸತ್ತೆ ಅಂತ ಹೇಳು. ಮೋಸದಿಂದ ನಾನು ಪ್ರೀತಿಸ್ತಾ ಇದ್ದ ಹುಡ್ಗ ನನ್ಗೆ ಹಾವು ಬಿಟ್ಟು ಸಾಯಿಸ್ದ. ನಾನು ಅವನ್ನ ತುಂಬ ಪ್ರೀತಿಸ್ತಾ ಇದ್ದೆ, ಆದರೆ ಅವನಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇತ್ತು. ಇದು ಗೊತ್ತಾಗಿ ನಾನು ಅವ್ನಿಗೇನಾದರೂ ಮಾಡಿಬಿಡ್ತೀನಿ ಅಂತ ನನಗೆ ಈ ರೀತಿ ಮಾಡ್ದ. ಯಾರಿಗೂ ಅನುಮಾನ ಬರಲಿಲ್ಲ. ಈಗ ಅವನು ಎಲ್ಲಿದ್ದಾನೆ? ನನಗೆ ಗತಿ ತಂದವನ್ನ ನಾನು ಸುಮ್ಮನೆ ಬಿಡ್ತೀನ? ನನ್ನ ಸತ್ತು ನಾಗಿನಿ ಆತ್ಮ ಪಡ್ಕೊಂಡ್ಮೇಲೆ ಫಸ್ಟ್ ಕೊಂದಿದ್ದು ಅವನ್ನೇನೆ. ಅದಕ್ಕೆ ನನಗೆ ಗಂಡಸ್ರನ್ನ ಕಂಡ್ರೆ ಆಗಲ್ಲ. ಅವರೆಲ್ಲ ಮೋಸಗಾರರು, ಹೆಣ್ಮಕ್ಳನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ತಾರೆ. ಯಾರೋ ಒಬ್ರು ಮೋಸ ಮಾಡಿದ್ರೆ ಅಂತೇಳಿ ಎಲ್ಲರೂ ಕೆಟ್ಟವ್ರು ಆಗುದಿಲ್ಲಮ್ಮ. ಈ ಭೂಮಿಯ ಮೇಲೆ ಕೆಟ್ಟವರಿಗಿಂತ ಒಳ್ಳೆಯವರೇ ಜಾಸ್ತಿ ಇರುವುದು. ನಾವು ಅವರನ್ನು ಹುಡುಕೋ ಪ್ರಯತ್ನ ಮಾಡ್ಬೇಕಷ್ಟೇ. ಅದನ್ನೇ ನಾನು ಮಾಡ್ತಿರೋದು. ದಯವಿಟ್ಟು ನನಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ನಾನು ಕಳ್ಕೊಂಡಿರೋದನ್ನ ಮತ್ತೆ ಪಡ್ಕೋಬೇಕು. ಪುಣಸ್ತಘಟ್ಟ. ಉಸಿರಾಡುವ ನಮ್ಮಿಂದಲೇ ಎಂತ ಮಾಡಲಿಕ್ಕೆ ಸಾಧ್ಯವಿಲ್ಲ, ಇನ್ನು ಆತ್ಮವಾಗಿರುವ ನಿನ್ನಿಂದ ಎಂತ ತೆಪ್ಪುಗುಡ್ಲಿಕ್ಕೆ ಸಾಧ್ಯವಾ? ಓಯ್, ಇಲ್ಲಿ ಸುಮ್ಮನೆ ಅಂತರ್ಪಿಶಾಚಿಯಾಗಿ ಅಲಿಯುವುದಕ್ಕಿಂತ ನಿನ್ನ ಜಾಗಕ್ಕೆ ಹೋಗಿ ಆರಾಮಾಗಿರ್ಬೋದಲ್ವಾ? ನಿನ್ನ ಆತ್ಮಕ್ಕೆ ನಾನು ಶಾಂತಿ ಕೊಡಿಸ್ತೇನೆ. ಬೇಡ, ನಾನು ಇಲ್ಲೇ ಇರಬೇಕು. ನಾನು ಇಲ್ಲೇ ಇದ್ದು ನನ್ನ ಪ್ರೀತಿನ ಪಡ್ಕೋಬೇಕು. ನಿಂಗೆ ಇಲ್ಲಿ ಯಾರು ಪ್ರೀತಿ ಕೊಡ್ತಾರೆ? ನಿನ್ ವಿಷಯ ಗೊತ್ತಾದ್ಮೇಲೆ ಯಾರು ನಿನ್ ಹತ್ರಕ್ಕೂ ಬರಲ್ಲ. ಅದಕ್ಕೆ ನನ್ನ ವಿಷಯ ನಾನು ಯಾರಿಗೂ ಹೇಳಲ್ಲ. ನಿನಗ್ ಬುದ್ಧಿ ಹೇಳಕ್ ಆಗಲ್ಲ. ಅಲ್ಲ, ಬೇರೆ ಕಡೆ ಹೋಗಿ ಯಾಕೆ ನಮ್ಮನೆಗೆ ಬಂದೆ? ಜಾನಿಗೋಸ್ಕರ. ಅವ್ರ ನಡತೆ ಇಷ್ಟ, ಅವ್ರ ಹೆಣ್ಣನ್ನು ಗೌರವಿಸೋ ಗುಣ ಇಷ್ಟ. ಅದಕ್ಕೆ ಅವ್ರ ಪ್ರೀತಿನ ಪಡ್ಕೊಳ್ಳೋಣ ಅಂತ ಇಲ್ಲಿ ಬಂದೆ. ಆದರೆ ನೀವು ಯಾರೂ ಆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಈ ವಿಚಾರ ಮೊದಲೇ ನನಗೆ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಾಗಲೇ ಅಣ್ಣಪ್ಪನವ್ರನ್ನ ನಿಮ್ಮವ್ರಾಗ ಮಾಡ್ಬಿಡ್ತಿದ್ದಿ. ಹಿಂಗೆ ಹೇಳ್ತೀನಿ ಅನ್ಕೊಂಡ್ರೆ ನೋ ಅಣ್ಣ, ಕಲ್ಟಿವೇಟ್ರು ಬಿರ್ನೆ ಇವಳು ಆತ್ಮಕ್ಕೆ ಶಾಂತಿ ಕೊಡ್ಸೋಣ. ಇಲ್ಲಾಂದ್ರೆ ನಾವೆಲ್ಲ ಸೇರ್ಕೊಂಡು ಅಣ್ಣಪ್ಪನವ್ರ ಆತ್ಮಕ್ಕೆ ಶಾಂತಿ ಕೋರ್ಬೇಕಾಯ್ತದೆ. ಓಂ ಹೌ 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 ಸ್ವಾಹ, ಓಂ ಹೌ 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 ಸ್ವಾಹ, ಓಂ ಹೌ 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 ಸ್ವಾಹ. ಐ ಲೈಕ್ ಇಟ್. ಇನ್ನು ಮುಂದೆ ತಾವೆಲ್ಲರೂ ನೆಮ್ಮದಿಯಾಗಿರ್ಬೋದು. ಮೊದಲು ಇದನ್ನು ಹೋಗಿ ಎಲ್ಲಿಯಾದರೂ ಕೌಂಪಿ ಬರ್ತೀನಿ. ನೀವೆಲ್ಲೇ ಹೋಗ್ತಾಕ್ರೋ, ಒಂದಲ್ಲ ಒಂದು ದಿವಸ ನಾನು ಹೊರಗೆ ಬಂದೇ ಬರ್ತೀನಿ. ಆಗ ನಾನು ರಾಗಿಣಿಯಾಗಿ ಬರಲ್ಲ, ನಾಗಿಣಿಯಾಗಿ ಬಂದು ನಿಮ್ಮನ್ನೆಲ್ಲ ಸಾಯಿಸಿ ಜಾನಿ ಪ್ರೀತಿ ಪಡ್ಕೊತೀನಿ. ಐ ಲೈಕ್ ಇಟ್. ಗೆಟ್ ಗೆಟ್ ಗೆಟ್.